ಇದೆ ತಗೋ. ಸರ್ ಚೇಂಜು. ನಾವು ನೋಟಿನ ಜನ ಚಿಲ್ಲರೆ ಎಲ್ಲ ಇಸ್ಕೊಳ್ಳಲ್ಲ. ನೀನೇ ಇಟ್ಕೋ. ಇನ್ನ 20 ರೂಪಾಯಿ ನೀನೇ ಕೊಡ್ಬೇಕು. ನಾನೇ ಕೊಡ್ಬೇಕಾ? ತಗೋ. ಒಳ್ಳೆ ಗಮರ. ಲೇ ಅಳತೆ ಬರ್ಕೊಳ್ಳೋ. 22 32. ವಾಸು. ಚಿಕ್ಕಪ್ಪ. ನಾನೇ ಕಣ. ಯಾಕೆ ಲೋಕಾಯುಕ್ತವ್ರು ನೋಡ್ದಂಗೆ ಕಿರ್ಚ್ಕೋತಾ ಇದೀಯಾ? ರೈಡ್ ಮಾಡ್ದೆ ಅನ್ನಿಸ್ತಾ? ರೈಡ್ ಮಾಡುವಂಥದ್ದು ಏನು ನಡೆದಿಲ್ಲ ಬಿಡಿ. ಅದು ಸರಿ, ಫೋನ್ ಮಾಡಿದ್ರೆ ನಾನೇ ಸ್ಟೇಷನ್ ಹತ್ರ ಬಂದ್ಬಿಡ್ತೀನಲ್ಲ. ಪರವಾಗಿಲ್ಲ ಬಿಡೋ. ಮತ್ತೆ ಚಿಕ್ಕಪ್ಪ? ಏನೂ ಇಲ್ಲ ಕಣ. ತುಂಬ ದಿವಸದಿಂದ ನಿಮ್ಮ ಚಿಕ್ಕಮ್ಮನಿಗೆ ಕಾರಲ್ಲಿ ಓಡೋಣ ಆಸೆ ಇತ್ತು. ಅವಳಿಗೂ ಕಾಡ್ಗೋಗೋ ವಯಸ್ಸು ಬಂತು. ಅದಕ್ಕೆ ಒಂದು ಕಾರ್ ತಗೊಂಡು ಅವಳನ್ನ ಮೆರೆಸೋಣ ಅಂತ ಇಲ್ಲಿಗೆ ಬಂದೆ. ಅದಕ್ಕೆ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಮೈಸೂರಲ್ಲೇ ಶೋರೂಮ್ ಇತ್ತಲ್ಲ, ಲೋನ್ ಹಾಕ್ಸಿದ್ರೆ ಮನೆ ಮುಂದೆ ಕಾರ್ ತಂದು ನಿಲ್ಸೋರು, ಇನ್ಸ್ಟಾಲ್ಮೆಂಟ್ ಕಟ್ಕೊಂಡೋಗಿದ್ರೆ ಮ್ಯಾಟ್ರೆ ಕ್ಲೋಸ್. ನೋಡ, ಹೊಸ ನಿಕ್ಕರ್ ತಗೊಂಡ್ರು ನೀರ್ಗೆ ಹಾಕ್ದೆ ಹಾಕೊಳ್ಳೋನಲ್ಲ ನಾನು. ಅಂಥದ್ರಲ್ಲಿ ಓಡಿಸ್ದೇ ಇರೋ ಕಾರ್ ತಗೊಂಡ್ಬಿಡ್ತೀನ? ಇವ್ರಿಗೆಲ್ಲ ಅದ ಹೆಂಗ್ ಮದುವೆ ಆಯ್ತು? ಸೆಕೆಂಡ್ ಹ್ಯಾಂಡ್ ಕಾರ್ ಆದ್ರೂ ಸರಿ, ನಾನು ಪೂರ್ತಿ ದುಡ್ಡು ಕೊಟ್ಟೆ ಕಾರ್ ಹತ್ತೋದು. ವಾಸು, ನಿಮ್ ಚಿಕ್ಕಮ್ಮನ್ಗೆ ಕಾರ್ ತಗೋಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ನೀನೇ ಓಡಾಡಿ ಕಾರ್ ಕೊಡಿಸಿದ್ಯಾ ಅಂತ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾಳೆ. ಏನ್ ಚಿಕ್ಕಪ್ಪ ನೀವು, ನಿಮ್ಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ನಡ್ರಿ. ಏನು ಇದು? ನಾನ್ ಮೊದಲನೇ ಸರಿ ಕಾರ್ ತಗೋತಾ ಇರೋದು. ಸ್ಮಶಾನಕ್ಕೆ ಕರ್ಕೊಂಡ್ ಬರ್ತಾ ಇದೆಯಲ್ಲ? ವಿಷಯ ಇರೋದು ಇಲ್ಲ ಚಿಕ್ಕಪ್ಪ. ನಾ ಬರಲ್ಲ, ನೀವು ಹೋಗು. ಹಂಗಾರೆ ನೀವು ಇಲ್ಲೇ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಈ ಎಳೆ ನಿಂಬೆಗಳನ್ನ ನಂಬ್ಕೊಂಡ್ರೆ ಇದೊಂದು ಹಣೆ ಬರ. ಬೆಲ್ಟ್ ಕುಮಾರ್ ಅಂದ್ರೆ ನಾನೇ, ಹೇಳಿ. ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕಾಗಿತ್ತು. ಕಾರಾ? ಇಲ್ಲಿ ಕಾರ್ದ ಪುಡಿ ಸಿಗುತ್ತೆ ರೀ, ಕಾರ್ ಸಿಗಲ್ಲ. ಏಪ್ರಿಲ್ ಅಲ್ಲಿ ಮಂಗಳೂರವ್ರಿಗೆ ಒಂದು ಕಾರ್ ಕೊಡ್ಸಿದ್ರಲ್ಲ ಸರ್, ಆಗ ಅವ್ರ ಜೊತೆ ನಾನು ಇದ್ದೆ. ನೀವಿರೋದು ಬೆಂಗಳೂರು ಸರ್. ಡೈರೆಕ್ಟ್ ಆಗಿ ಡೀಲ್ ಮಾಡಬಾರ್ದು ಅಂತ ಹಂಗಂದೆ. ಟ್ರೇಡ್ ಸೀಕ್ರೆಟ್ ಅಲ್ವೇನ್ರಿ? ಸಾರ್ ಯಾರೋ ಗೊತ್ತಾಗ್ಲಿಲ್ಲ. ಅವರು ನಮ್ ಚಿಕ್ಕಪ್ಪ, ಅವ್ರಿಗೆ ಕಾರ್ ಬೇಕಾಗಿರೋದು. ಇಲ್ಲೇ ನಂಜನಗೂಡಲ್ಲಿ ಇರೋದು. ನಂಜನಗೂಡ ಇಲ್ಲೇ ಪಕ್ಕದೂರು. ಆಗಲ್ಲ ಬಿಡಿ ಸರ್. ಪಾಪ ಸರ್, ಕಾರ್ನೇ ತೇರ್ ತರ ಫೀಲ್ ಮಾಡ್ಕೊಂಡಿದ್ದಾರೆ. ಈ ವ್ಯಾಪಾರ ನೀವು ಮಾಡ್ಕೊಡ್ಲೇಬೇಕು ಸರ್. ನಿಮ್ ಬೆಲ್ಟ್ ಮೇಲೆ ಸರ್. ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನ್ ನೋಡ್ಕೋತೀನಿ ಸರ್. ಮಾಡೋದು ಹಳೆ ಕಸ್ಟಮರ್ ಬಿಡಕ್ಕಾಗಲ್ಲ. ಹ್ಞೂ ಸರ್. ಎಷ್ಟೊಳಗಿರ್ಲಿ? 1 ರಿಂದ 1 ಕಾಲ್ ರೂಪಾಯಿ ಸರ್. 1 ರೂಪಾಯಿಂದ 1 ಕಾಲ್. 1 ನಿಮಿಷ ಬಂದೆ. ಆಯ್ತು ಸರ್. ಲಕ್ಕಿ ಬಾಯ್ ಚಿಕ್ಕಪ್ಪ. ವಾಸು, ನಮ್ಮ ಅಣ್ಣ ನಿನ್ನನ್ನು ಮುಟ್ಟಾಳ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆ ಚಿಕ್ಕಪ್ಪ? ಏನೇನ ಮತ್ತೆ ಅಲ್ಲಲ್ಲಿ ಕಾರ್ ತಗೋಬೇಕಾದ್ರೆ ಒಂದ ಡೀಲರ್ ಹತ್ರ ಹೋಗ್ಬೇಕು, ಇಲ್ಲ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು. ನೀನೇನು ಆ ಸ್ಮಶಾನ ಫ್ಲೋರ್ ಮಿಲ್ ಅಂತ ನನ್ನ ಎಲ್ಲೆಲ್ಲೋ ಅಲಿಸ್ತಿದೆಯಲ್ಲೇ. ಅವ್ನು ನೋಡಿದ್ರೆ ಸಮಸ್ಯೆ ಬರುತ್ತೆ ಅಂತ, ನೀನ್ ನೋಡಿದ್ರೆ ಏನೂ ಬರಲ್ಲ ಅಂತ ನನಗೆ. ಹೋಟ್ಲು ಮನೆ ಹತ್ರ ಬಂದ್ಬಿಡಿ. ಹೋಟ್ಲ ಮನೇನ? ಹೋಟ್ಲ್ ಹೆಸರೇ ಮನೆ ರೀ. ನಾನು ನನ್ನ ಪಾರ್ಟ್ನರ್ ಕರ್ಕೊಂಡ್ಬರ್ತೀನಿ. ಸೂಪರ್ ಕಾರ್ನೆ ಮುಗ್ಸೋಣ. ನೋಡಿದ್ರಲ್ಲ? ನೋಡ್ದೆ. ಹಳೆ ಕಾರು, ಒಂದು ಕಾರು. ಚಪ್ಲಿನೇ ಹಾಕ್ದೆ ಹೀಲ್ಡ್ ಹಾಕ್ದೊಂಥರ ನಡೀತಾವನೆ. ಹಿಂದ್ಗಡೆಯಿಂದ ನೋಡಿದ್ರೆ ಒಳ್ಳೆ ಬೂತ್ ತರ ಕಾಣ್ತಾ ಇದ್ದಾನೆ. ಅವನ್ ನಂಬಿ ನೀನು, ನಿನ್ ನಂಬಿ ನಾನು, ನನ್ ನಂಬಿ ನಿನ್ ಚಿಕ್ಕಮ್ಮ. ಉದಾರ ಆಗಕ್ಕಿಲ್ಲ ಕಣ್ಣ. ಇವನೇ ಹಿಂಗೆ, ಇವನಿಗೊಬ್ಬ ಪಾರ್ಟ್ನರು, ಅವನಿನ್ನೆಂಗೋ. ನಾಥ ಹೆಂಗ್ ಮಲಗ್ತಾನೋ ಇಲ್ಲಿ. ಸ್ವಿಚ್ ಎಲ್ಲ ಐತೆ. ಯಾರದ? ಓದಲ್ಲ ಅಂದ್ರೆ ಪುಸ್ತಕಗಳು ಬೇರೆ. ಲೇ, ವಯಸ್ಸಿಗೆ ಸರಿಯಾಗಿ ಮದುವೆ ಆಗದಲ್ಲಿ ದರಿದ್ರನೆಲ್ಲ ಕೆಳಗೆ ಹಾಕೊಳ್ಳಿ. ಯಾರು ಮಾಮ ನೀನ? ಇಲ್ಲ, ಇವ್ರ ಅಪ್ಪ ಅಮ್ಮ ನಿನ್ಗೆ ಹೆಣ್ಣು ಕೊಡಕ್ ಬಂದವ್ರೆ. ಈಗಷ್ಟೇ ಮಲಗಿದ್ದೆ. ಏನಪ್ಪ ನೀನ್ ರೋದ್ನೆ ಬಾಯ್ಲಿ? ಯಾಕೆ? ನಿನ್ ಮಗ ಕೊಡು, ಕಂಡ್ಬಿಡ್ಬೇಕು. ಏನಕ್ಕಂದ? ಅದು ಇಲ್ಲೊಂದು ಫೋಟೋ ಇಟ್ಟಿದ್ದೆ. ದಿವಸ ಬೆಳಗ್ಗೆ ಎದ್ದ ತಕ್ಷಣ ಫೋಟೋ ನೋಡ್ತಾ ಇದ್ದೆ. ಯಾಕೋ 2 ದಿವಸದಿಂದ ಫೋಟೋ ಕಾಣಿಸ್ತಾ ಇಲ್ಲ. ಯಾವ ದೇವ್ರದಪ್ಪ? ದಿನ ನನ್ನನ್ನು ನೋಡು, ಯೋಗ ಬರುತ್ತದೆ. ಮತ್ತೆ ಮಲಗಿರೋನ್ ಹಿಂಸೆ ಕೊಟ್ರೆ ಹಿಂಗೆ ನಾನು? ಹೊಸ ಪಾರ್ಟಿ ಬಂದವ್ರು ಬಿಡಲ್ಲ ಗುರು ಇವ್ನು ನಮ್ಮನ್ನ. ನಮ್ ಬಗ್ಗೆ ಅವ್ರಿಗೆ ಗೊತ್ತು? ನಾನೆಲ್ಲ ವಿಚಾರಿಸಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಪಾರ್ಟಿ ಯಾವೂರು? ನಂಜನಗೂಡು. ನಂಜನಗೂಡ ಪಕ್ಕದೂರು. ಪ್ರಾಬ್ಲಮ್ ಆಗುತ್ತೆ. ಬೇಡ 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 ಬೇಡ. ಏನು ಪ್ರಾಬ್ಲಮ್ ಇಲ್ಲ ಕಣೋ. 1.5 ರೆಡಿ ಇದಾರ್ ಕಣೋ. ನಾನ್ ಗ್ಯಾರಂಟಿನಪ್ಪ. ನನ್ನನ್ನು ನಂಬೋ.
ನೀನ್ ನಂಬಲ್ಲ ನಾನು. ನಮ್ಮ ಬಾಸ್ಗೆ ಹೇಳ್ತೀನಿ. ಯಾರಪ್ಪ ಅದು? ಗೆಳೆಯ, ನಮ್ಮ ವಯಸ್ಸಿಗೆ ಮರ್ಯಾದನೆ ಇಲ್ದಂಗೆ ಆಯ್ತಪ್ಪ. ಮತ್ತೊಂದು ಹೊಸ ಡೀಲ್. ಈ ಸಲನು ನೀನ್ ನನ್ನ ಜೊತೆಲೇ ಇರ್ಬೇಕು. ಇವ್ರಿಗೆ ಡೀಲು ನನಗೊತ್ತು. ಹೋದ್ ಸಲ ಕಡಿಮೆನಾರ ಹಾಕ್ಸಿಲ್ಲ ಅಂತ ನನ್ನ ಮೇಲೆ ಕೋಪ ನೀನು. ಪಾರ್ಟಿ 1.5 ನನ್ನ ಕಮಿಷನ್ ಈ ಸಲ ಗ್ಯಾರಂಟಿ ಹಾಕ್ಸ್ತೀನಿ, ಗ್ಯಾರಂಟಿ. ಇದೇ ಮನೆ ಹೋಟ್ಲು, ನಿಲ್ಸು. ಗೊತ್ತಿರಲ್ಲ, ಪಾರ್ಟಿ ಬಂದಿರ್ತಾರ. ಬಂದು 2 ಅವರ್ ಆಗಿರುತ್ತೆ, ಕಾಯ್ತಾ ಇರ್ತಾರೆ. ಕಾಯ್ಲಿ ಅಬ್ಬಬ್ಬಬ್ಬಾ. ಪಾರ್ಟಿ ಕಾದಷ್ಟು ಪಾಕೆಟ್ಗೆ ಲಾಭ. ಗೊತ್ತಾಯ್ತು ತಾನೆ? ನಡಿ. ಎಸ್, ಎನಿ ಹೆಲ್ಪ್? ಗಾಡಿ ಬೇಕಾ? ಅವನು ನಿನಗೆ ಗೊತ್ತಿರೋ ಹುಡುಗ ನೀನು? ಮತ್ತೆ ಗಾಡಿ ಕೊಟ್ಟು ಕಳಿಸ್ದೆ? ಮೋಸ್ಟ್ಲಿ ಗಾಡಿ ಅವಂದೇ ಅಂತ ಕಾಣಿಸುತ್ತೆ. ಯಾವಾಗ ಬಂದ್ರಿ? ನಾವು ಬಂದು 55 ವರ್ಷ ಆಯ್ತು. ಊರೆಲ್ಲ ಸುತ್ತ ನೋಡಿದ್ರ? ಬಂದಿದ್ದು ಊರ್ ನೋಡಕ್ಕಲ್ಲ, ಕಾರ್ ನೋಡಕ್. ಇರು 1 ನಿಮಿಷ. ಏನು ಯೋಚನೆ ಮಾಡಬೇಡಿ, ಒಂದು ಒಳ್ಳೆ ಕಾರ್ ನೋಡಿ ವ್ಯಾಪಾರ ಮುಗಿಸ್ಕೊಡ್ತೀನಿ. ತಿನ್ನಿ. ಇದು ನಂಗೆ ಸಂತೋಷ ಆಗಿದೆ. ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳ. ಹುಡುಗಿ ಇಷ್ಟ ಆಗಿದ್ದಾಳ? ಅಯ್ಯ ಮುಂದೆದೆ. ನಮ್ಮ ಹುಡುಗನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಹುಡುಗಿನೊಂದ್ ಮಾತು ಕೇಳಿ. ಅಕ್ಕಂಗೆ ಹುಡುಗ ಇಷ್ಟ ಅಂತೆ. ಇನ್ನೇನು ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಫಿಕ್ಸ್ ಮಾಡೋಣ. ಆಗ್ಲಿ. ಹುಡುಗಿ ಹತ್ರ ಸಪರೇಟ್ ಆಗಿ ಮಾತಾಡಬೇಕು. ಹುಡುಗಿ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕಂತೆ. ಓ, ಅದಕ್ಕೇನಂತೆ, ಧಾರಾಳವಾಗಿ ಆಗ್ಬಹುದು. ಬನ್ನಿ ಕುತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ನಾ ನಿಮ್ಗೆ ನಿಜವಾಗ್ಲೂ ಇಷ್ಟ ಆದ್ನ ಅಥವಾ ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ಇಷ್ಟ ಆದ್ನ? ನಾನು ಬಲವಂತಕ್ಕೆ ಬಸತ್ತಲ್ಲ, ನಿಜವಾಗ್ಲೂ ನನಗಿಷ್ಟ ಆದ್ರಿ. ಐ ಲೈಕ್ ಇಟ್ ಸಂಗೀತ. ಓ ಮೈ ಗಾಡ್, ನೀವ್ ಯಾವಾಗ್ಲೂ ಬ್ಲೌಸ್ ಹಾಕಲ್ವಾ? ಅಯ್ಯೋ ಹಾಕಿದ್ದೀನಲ್ಲ. ಇದು ಜೊತೆಯಲ್ಲಿ ರಮ್ಯನ್ ಬ್ಲೌಸ್. ಅಂದ್ರೆ ನಿಮ್ದಲ್ವಾ? ಅಯ್ಯೋ ನಂದೇ. ರಮ್ಯನ್ ಸ್ಟೈಲ್ ಅಷ್ಟೇ. ಚೆನ್ನಾಗಿದೆ. ಇದು ನಿಖಿತನ್ ಸ್ಟೈಲ್ ಜಡೆ ಅಲ್ವಾ? ಅಲ್ಲಪ್ಪ, ನನ್ ಸ್ಟೈಲೇ. ಸೊಮೇಕು ತುಂಬಾ ಚೆನ್ನಾಗಿದೆ. ಈ ಸ್ಟೈಲು ನಿಖಿತಂಗಿಂತ ಸಂಗೀತನಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ, ಮುಟ್ ನೋಡ್ಲಾ? ಸುಮ್ಮನೆ ಮುಟ್ ನೋಡ್ಲಾ ಅಂತ. ಹತ್ರ ಬನ್ನಿ. ಯಾಕ್ರಿ? ಏನಿಲ್ಲ, ಒರಿಜಿನಲ್ ಅಂತ ನೋಡಿದೆ ಅಷ್ಟೇ. ನೀವು ನನಗಿಂತ ಹೈಟಾ? ಇಲ್ಲಪ್ಪ, ನಿಮ್ಗಿಂತ ಸ್ವಲ್ಪ ಕಮ್ಮಿ. ಹೆಂಗ್ ಗೊತ್ತಾಗೋದು? ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಲಾ? ಇಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ಲಾ ಅಂದೆ ಅಷ್ಟೇ. ಯಾರು ನೋಡ್ತಾ ಇಲ್ಲ ತಾನೆ? ಯಾಕೋ ಅಮ್ಮ, ಏನಾಯ್ತು? ಹುಡುಗಿ ಪಕ್ಕ ಹುಡುಗಿನೇ. ಮುಹೂರ್ತ ಫಿಕ್ಸ್ ಮಾಡ್ಬಿಡು. ಸರಿ, ಹಾಗಾದ್ರೆ ಎಲ್ಲ ಓಕೆನಾ? ಒಂದ್ ಒಳ್ಳೆ ದಿನ ನೋಡ್ಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮದ್ವೆನ ಫಿಕ್ಸ್ ಮಾಡ್ಬಿಡಿ. ಅಲ್ವಾ? ಅಮ್ಮ, ಸ್ವಲ್ಪ ಒಳಗ್ ಬಾ. ಯಾಕೋ ವಾಯ್ಸ್ ಚೇಂಜ್ ಆಗಿರಂಗಿದೆ. ಎಲ್ಲ ಓಕೆ ಆಗಿತ್ತಲ್ಲ. ರೀ, ಸ್ವಲ್ಪ ಒಳಗ್ ಬನ್ನಿ. ಬಂದಮ್ಮ, ನಾ ಹೊರಗಡೆ ನಿಂತಿರ್ಲ. ಮುಚ್ಕೊಳ್ಳೋ. ಏನಿಲ್ಲ. ಯಾಕೆ? ದುಡ್ಡಾಸೆಗೆ ಎಂತ ಕಿತ್ತೋದ್ ನನ್ ಮಕ್ಕಳನ್ನ ಗಂಡು ಅಂತ ಕರ್ಕೊಂಡ್ ಬಂದು ತೋರಿಸ್ತಾ ಇದ್ದಲ್ಲಯ್ಯ. ನಿಮ್ಮನೇಲಿ ಹೆಣ್ಮಕ್ಳು ಇಲ್ವಾ? ನಡೆಯ ಆಚೆಗೆ. ನಿಮ್ ಜನ್ಮಕ್ಕೆ ಏನ್ರಿ ಇದು ಅವಮಾನ? ಮಾತ್ ಬಿಗಿ ಇರ್ಲಿ. ಇಂತ ಮಾನ್ಗೆಟ್ ನನ್ ಮಗನಿಗೆ ಅವಮಾನ ಬೇರೆ ಕೇಡು.
ಇದು ಮದುವೆ ಆಗ್ದಿರೋ ಮನೆ ಅಂತ ಇವತ್ತು ನಿನ್ನ ಮಗನ್ನ ಜೀವ ಸಹಿತ ಬಿಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲ ಅಂತಿದ್ರೆ ಐಸಲ ಕಡೆ ಪುಸ್ಕು ಏನಯ್ಯ ನನ್ನ ಮಗ ಅಂತದ್ದು ಮಾಡಬಾರ್ದು ಮಾಡ್ಬಿಟ್ರೋದು. ಸರಿನಾ? ಎಲ್ಲ ಡೀಟೇಲ್ ಆಗಿ ಹಾಳದವನೇ ನನ್ನ ಮಾನನ ಮರ್ಯಾದಿನ ಒಂದ್ಸಲ 2 ಸಲ 3 ಸಲ ಅಂತ ಹರಾಜ್ ಹಾಕ್ಬಿಟ್ಟೆ ಅಲ್ಲೋ. ಸುಮ್ಮನೆ ಈಗ ನಾನೇನ್ ಮಾಡ್ದೆ ಅಂತ ಎಲ್ಲಾರು ಸೇರ್ಕೊಂಡು ಬೈತಾ ಇದ್ದೀರಾ ನನಗೆ. ತರಕಾರಿ ತಗೊಳಕ್ಕೆ ಅಂತ ಅಂಗಡಿಗೆ ಹೋಗ್ತೀನಿ, ಬೆಂಡೆಕಾಯಿನ ಮುರಿದ್ ನೋಡ್ತೀನಿ, ಟೊಮೆಟೋನ ಹಿಚಕ್ ನೋಡ್ತೀರಾ, ಬದನೆಕಾಯಿನ ಗಿಲ್ ನೋಡ್ತೀರಾ. 2 ಹೊತ್ತು ಬರೋ ತರಕಾರಿಗೆ ಹಿಂಗೆ ಅಂದ್ಮೇಲೆ ಜೀವನ ಪೂರ್ತಿ ಜೊತೆ ಸಂಸಾರ ಮಾಡ್ಬೇಕಾದವಳ ನಾನ್ ಚೆಕ್ ಮಾಡೋದ್ರಲ್ಲಿ ತಪ್ಪೇನು? ಹಿಂಗೆ 6 ತಿಂಗಳಿಂದ ನನ್ನ ಫ್ರೆಂಡ್ ಒಬ್ಬನ್ ಮದುವೆ ಆಯ್ತು. ಫಸ್ಟ್ ನೈಟ್ ಅಲ್ಲಿ ನಿನ್ ಜಡೆ ತುಂಬಾ ಚೆನ್ನಾಗಿದೆ, ಅದಕ್ಕೆ ನಾನು ನಿನ್ ಮದುವೆ ಆಗಿದ್ದು ಅಂತ ಹೇಳ್ದ ಅಷ್ಟೇ. ತಕ್ಕಂತ ವಿಘ್ನ ತೆಗೆದು ಕೈ ಕೊಟ್ಬಿಟ್ಟು ಹಂಗ ನಾವು ಯಾರು ಬರ್ತಾನೆ. ಈಗ ನೋಡಿದ್ರೆ ಎಲ್ಲಾ ಪಾರ್ಟ್ಸ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಚೆಕ್ ಮಾಡಿದೆ, ತಪ್ಪೇನು? ಹೆಂಗೆ ಮಾತು ಕೇಳಮ್ಮ. ಲೇ ಒಂದು ಮಾತು ಹೇಳ್ತೀನಿ ಕೇಳು. ಈ ಮೈಸೂರಲ್ಲಿ ನಿನ್ಗೆ ಅವನ ಹೆಣ್ಣು ಕೊಡ್ತಾನೋ, ನಿನ್ನ ಮದುವೆ ಅದು ಹೇಗ್ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ ಕಣಲ್ಲೇ. ಆಗೋದು ಹೋಗೋದು ನಡೆಯೋದು ಬಿಡೋದು ಎಲ್ಲ ನಮ್ ಕೈಲಿಲ್ಲ ಮಿಸ್ಟರ್ ನಾರಾಯಣ ರಾವ್. ಯೋಗಕ್ಕೂ ಭೋಗಕ್ಕೂ ಮಚ್ಚೆ ಇರ್ಬೇಕು. ಅವ ತಟ್ಟೆ ತಗೋಕಿ ನಮಗೆ ವಾರ್ನಿಂಗ್. ಕಿಟೆ ಹೇಳ ಮಾಮ. ಕಾರ್ ಕುವೆಂಪುನವರದ್ದು, ಸೇಟು ಅದರ ಓನರ್, ವಯಸ್ಸು 40 ವರ್ಷ, ಜ್ಯುವೆಲ್ಲರಿ ಶಾಪ್ ಇದೆ. ಪ್ರೋಗ್ರಾಮ್ ಬೆಳಿಗ್ಗೆ 8:30 ಮಕ್ಕಳನ್ನ ಸ್ಕೂಲ್ ಬಿಡಕ್ ಹೋಗುತ್ತೆ. 9:30 ಸರಸ್ವತಿಪುರಂ ನಲ್ಲಿರೋ ಜ್ಯುವೆಲ್ಲರಿ ಶಾಪ್ ಹತ್ರ ಬರುತ್ತೆ. 1:30 ಮನೆ ಹೋಗುತ್ತೆ. ಮತ್ತೆ 3:30 ಮಕ್ಕಳನ್ನ ಪಿಕಪ್ ಮಾಡಕ್ ಹೋಗುತ್ತೆ. ಸೇಟು ಮಕ್ಕಳೆಷ್ಟು? 6 ವರ್ಷದ ಹೆಣ್ಮಗಳು, 5 ವರ್ಷದ ಮಗ. ಸೇಟು ಸೆಂಟಿಮೆಂಟ್ ಸಿಕ್ಕಾಪಟ್ಟೆ. ನಾಳೆ ಬೆಳಗ್ಗೆ 8:00 ರೈಲ್ವೆ ಕ್ರಾಸಿಂಗ್ ಸರ್ಕಲ್ ಅಲ್ಲಿ ಆ ಕಾರ್ನ ಡೀಲ್ ಮಾಡ್ತೀವಿ. ಓಕೆ ಓಕೆ ಓಕೆ. ಆರತಿ ಉತಾರು ರೇ ಸೇಟು. ಹಲೋ. ಹೇಳೋ. ಗಾಡಿ ಬಂತು. ನೋಡ್ದೆ. ಇನ್ನು 70 ಸೆಕೆಂಡ್ ಮಾತ್ರ ಉಳಿದಿದೆ ಕಣೋ. 10 ಸೆಕೆಂಡ್ ಅಲ್ಲಿ ಡೀಲ್ ಮುಗಿಸ್ತೀನಿ ಕಣ. ಬೇಗ ನಾನ್ ರೆಡಿ. ಇದೇ ಆ ಕಾರ್ ಫೋಟೋ. ಸರಿಯಾಗಿ ನೋಡ್ಕೊ. ಕಾರ್ ಕಲ್ಲರು, ನಂಬರು. ಕೈ ಚಾಚಿ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ, ಕೈ ಬಿಡಬೇಡ. ಡೀಲು ನಿನ್ನ ಮೇಲಿದೆ, ನಿನಗೇನು ಮಾಡಬೇಕೋ ಅದನ್ನ ನಾನು ನೋಡ್ಕೋತೀನಿ. ಆರತಿ ಉತಾರು. ಎಷ್ಟೊತ್ತು ಮಾಡ್ತಾನೆ ನೀನು? ರ್ಯಾಂಬೋ, ಈಗ ಸೀದಾ ಹೋಗ್ತೀಯಾ, ಡೀಲ್ನ ಮುಗಿಸ್ತೀಯ ಅಷ್ಟೇ. ಓಕೆ? 1 2 3. ನಿಮ್ ಗಾಡಿಗೆ ಹಂದಿ ಕೂತಿದೆ ನೋಡಿ.
ಏನು ನೋಡ್ತಾ ಇದ್ದೀರಾ? ಸೆಟು, ಕಡೆದ ಕೆಳಗೆ ಇಳಿ. ಮೊದ್ಲು ಕಡೆದ ಕೆಳಗೆ ಇಳಿರಿ. ಇಳಿರಿ ಸೆಟು, ಇಳಿರಿ ಸೆಟು, ಮೊದ್ಲು ಇಳಿರಿ. ಇಳಿರಿ ಹೇಳ್ತೀನಿ, ಇಳಿರಿ ಹೇಳ್ತೀನಿ. ಬನ್ನಿ ಈ ಕಡೆ ಬನ್ನಿ. ಏನ್ ತಮಾಷೆ ನೋಡ್ತಾ ಇದ್ದೀರಂದ್ರೆ? ನಾಟಕ ನಡೀತಾ ಇದೆ. ಎದುರುಕೋಬೇಡಿ ಸರ್. ಸರ್ ಹೋಗಿ ಒಂದು ಬಾಟ್ಲಿ ನೀರು ತಗೊಂಬರಿ ಸರ್. ಹೋಗಿ ಸರ್, ಅರ್ಜೆಂಟ್ ಹೋಗಿ. ಸೇಟು, ದೇವ್ರ ಭಕ್ತಿ ಜಾಸ್ತಿನಾ? ಅದೇ ಅದೇ ನಿಮ್ಮನ್ನು ಕಾಪಾಡಿರೋದು. ಸೇಟು, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಜೀವಕ್ಕೇನೂ ಆಗಿಲ್ಲ ನೋಡಿ. ಇನ್ನು ಮೇಲೆ ಗಾಡಿನ ಮುಟ್ಟಕ್ ಹೋಗ್ಬೇಡಿ. ಬಂದಿದ್ ರೇಟಿಗೆ ಗಾಡಿನ ತಳ್ಳಿಬಿಡಿ. ಈ ವಿಷಯ ಹೊರಗಡೆ ಯಾರಿಗಾರು ಗೊತ್ತಾದ್ರೆ ನಿಮ್ ಮನೇಲಿ ನೀರು ಸಹಿತ ಕುಡಿಯಲ್ಲ. ಅಂತದ್ರಲ್ಲಿ ನಿಮ್ಮ ಅಂಗಡಿಲಿ ಒಡವೆ ತಗೊಂತಾರ. ಹೆಂಗ್ ತಗೊಂಡ್ರಿ? ಯಾವನವನ? ನಾನಲ್ಲ, ಇವರು. ಹಲೋ, ಯಾರು? ಟಿವಿ ನೈನಾ? ಇಲ್ಲ ರೀ, ಇಲ್ಲ ರೀ, ಯಾರೋ ನಿಮ್ಗೆ ತಪ್ಪಾಗಿ ತಿಳಿಸಿದ್ದಾರೆ. ಸೇಟು ಗಾಡಿಗೆ ಹಂದಿ ಗುದ್ದಿಲ್ಲ ರೀ. ದಯವಿಟ್ಟು ಟಿವಿಲಿ ಹಾಕ್ಬಿಡಿ. ನೋಡಿದ್ರ ಎಷ್ಟು ಬೇಗ ಊರಲ್ಲೆಲ್ಲ ಈ ಸುದ್ದಿ ಪುಕಾರ ಆಗಿದೆ ಅಂತ. ನನ್ನ ಮಾತೇ ನಂಬಲ್ಲ ಅಂತ ಹೇಳ್ತಾರೆ. ಗಾಡಿ ಕೊಟ್ಬಿಡಿ ಆದಷ್ಟು ಬೇಗ. ಪಾಪ ಸೇಟ್ ಯಾರನ್ನಂತ ಹುಡುಕ್ತಾರೆ? ನಮ್ಗೆ ಯಾಕೆ ಸರ್? ನೀವ್ ಹೆಂಗಿದ್ರು ಕಾರ್ ಡೀಲರ್ ಅಲ್ವಾ? ನೀವೇ ಒಂದ್ ರೇಟ್ ಫಿಕ್ಸ್ ಮಾಡಿ. ಅದು ನಿಜಾನೇ. ಬೆಳಗ್ಗೆ ಡ್ರಾ ಮಾಡಿದ್ರು. ತಗೊಳ್ಳಿ, ಇದ್ರಲ್ಲಿ 50,000 ರೂಪಾಯಿ ಇದೆ. ಇದು ಅಡ್ವಾನ್ಸ್. ಮಿಕ್ಕಿದ್ದನ್ನ RTO ಆಫೀಸಲ್ಲಿ ಕೊಡ್ತೀನಿ. ನಾನು ಜ್ಯೋತಿಷಿ ಫೋನ್ ಮಾಡ್ಬೇಕು. ಮಾಡ್ರಿ ಕಾರ್ಯಕ್ರಮದಲ್ಲಿ ಬಿಸಿ ಇರ್ತಾರೆ. ಆಯ್ತು. ಹಲೋ ಜ್ಯೋತಿಷ್ರೇ, ಹೇಳಿ ಸೇಟು. ನಮ್ ಕಾರ್ಗೆ ಹಂದಿಗೆ ಗುದ್ಬಿಟ್ಟಿದೆ. ಈಗ ಏನ್ ಮಾಡ್ಲಿ? ಅಯ್ಯಯ್ಯೋ, ಹಾಗಾದ್ರೆ 1 ನಿಮಿಷನೂ ಕಾರ್ ಇಟ್ಕೋಬೇಡಿ, ಬಂದಿದ್ ರೇಟಿಗೆ ಮಾರ್ಬಿಡಿ. ಅದಕ್ಕೆ ಸೇಟು, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಗಾಡಿ ಹೋದ್ರೆ ಸಂಪಾದನೆ ಮಾಡಬಹುದು, ಬಿಸ್ನೆಸ್ ಹೋದ್ರೆ ಅದಕ್ಕೆ ತೋಳ್ ಒಳ್ಳೇದಾಗುತ್ತೆ. ತಗೊಳ್ಳಿ. ಆಟೋ ಮಕ್ಕಳ ಆಟೋದಲ್ಲ. ನೋಡಿ, ಸೇಟುನ ಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಆಟೋನ ಫಾಲೋ ಮಾಡಿ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಇದೇ ಆಟೋದಲ್ಲಿ ಸೇಟುನ RTO ಆಫೀಸ್ ಬನ್ರಿ. ನೋಡಿ, ಯಾವುದೇ ಕಾರಣಕ್ಕೂ ಸೇಟು ಕಾರ್ನ ಮುಟ್ಬಾರ್ದು. ಹಂಗ್ ನೋಡ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನ ಇವ್ರ ಅಂಗಡಿಲಿ ತಾಳಿ ತಗೋತಾರೆ. ಈ ವಿಷಯ ಗೊತ್ತಾದ್ರೆ ಕಾಲುಂಗ್ರನು ತಗೊಳ್ಳೋಣ. ಏನಾಗಲ್ಲ, ನಿಮಗೇನಾಗಲ್ಲ. ಓಟ್ ಬನ್ನಿ. ಹೋಗಿ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ಸುಮ್ನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ನೋಡೋ, ಇವತ್ತಿನ ಸಂಪಾದನೆ 10,000 ರೂಪೀಸ್. ಯಾರಿಗ್ ಬೇಕು ನಿನ್ ದರಿದ್ರ ದುಡ್ಡು? ನನ್ನ ವೃತ್ತಿ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ ನನಗೆ. ನೀನ್ ಗ್ರೈಂಡರ್ ಕೇಳ್ದೆ, ತಂದ್ಕೊಟ್ಟೆ. ಮಿಕ್ಸಿ ಕೇಳ್ದೆ, ಟಿವಿ ಕೇಳ್ದೆ, ವಾಷಿಂಗ್ ಮಿಷಿನ್ ತಂದ್ಕೊಟ್ಟಿದ್ಯಾ? ಎಲ್ಲ ನೀನು ಮೋಸದ ದುಡ್ಡು. ನಾನು ಯಾವ ತರ ಸಂಸಾರ ಮಾಡಿದೀನೇನೋ? ನಾನ್ ಕಷ್ಟಪಟ್ಟು ದುಡ್ದು ನನ್ನ ಮನೆ ನಡೆಸ್ತಾ ಇದ್ದೀನಿ ಕಣೋ. ನಿನ್ನಡೆ ಬರೋ, ನಾನೇನ್ ಮಾಡಕ? ಫೋನ್ ಬಂತು, ಎತ್ತಪ್ಪ. ಇನ್ನು ಎಷ್ಟು ಹಾಳು ಮಾಡ್ಬೇಕೋ ಏನೋ. ಐ ಲವ್ ಯು. ಊಟ ಮಾಡ್ಬಾರೋ. ತಾಯಿ ಕೊಟ್ಟ ತಟ್ಟೆ ಎಲ್ಲಿಂದ ಬಂದಿದ್ದು? ಬೆಳಿಗ್ಗೆ ಹೋದನು, ಇವಾಗ ಬರ್ತಾ ಇದ್ಯಾ? ಅದು ಕುಡ್ಕೊಂಡು ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯೇನೋ? ಯಾಕಮ್ಮ ಹೆಂಗ್ ಬೈತಾ ಇದ್ಯಾ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದ್ವೆ ಆಗೈತೆ, ಮಕ್ಳಾಗೈತೆ. ನೀನಿನ್ನ ಒಳ್ಳೆ ಅಬ್ಬೆಪರ್ ಇದ್ದಂಗಿದ್ಯಲ್ಲೋ. ಈ ಮನೆಗ್ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಳಾಗ್ಬೇಕು, ನಾನು ಮೊಮ್ಮಕ್ಳು ನೋಡ್ಬೇಕು. ನೀನೆ ನಾನು ಯಾವ್ದು ಎಣ್ಣೆ ನೋಡಲ್ಲ ಅಂತೀಯ? ನೀನ್ ಯಾವ ಮನೆಗೆ ಹೆಣ್ಣು ನೋಡಕ್ ಕರ್ಕೊಂಡೋದ್ರು ಒಳ್ಳೆ ತಿರುಪೋಕಿ ಆಡ್ದಂಗ ಆಡಿ ಎಲ್ಲ ಕೆಡಿಸ್ಬಿಡ್ತೀಯಲ್ಲೋ. ಒಂದ್ ಹುಡುಗಿ ಆದ್ರೂ ನೀನು ಓಕೆ ಮಾಡೋಳೇನೋ? ನಿನಗೆ ಸೊಸೆ ತಾನೇ ಬೇಕು. ಆತಾಳ ಬಿತ್ತಾಳ ಸುತ್ತಳ ಪಾತಾಳದಲ್ಲಿ ಗುದ್ದಾಡಿ ಬಿದ್ದಾಡಿ ತಾಡಿ ಬಿಟ್ಟಿ ಆದ್ರೂ ಸರಿ, ನಿನಗೊಂದು ಸೊಸೆಯನ್ನು ನಾನು ತರುತ್ತೇನೆ. ಆಶೀರ್ವದಿಸು ಮಾತೆ. ಆಯ್ತು ಮಗನೇ. ನಾಳೆ ನಾವು ಬನ್ನೂರ್ಗೆ ಹೋಗ್ತಾ ಇದೀವಿ. ಯಾಕೆ? ನಿಮ್ಮ ಅತ್ತೆ ಹೇಳಿದ್ಲು ನಿನ್ಗೊಂದ್ ಒಳ್ಳೆ ಹುಡುಗಿ ಹುಡ್ಕೊಳಂತಪ್ಪ. ನಿನ್ಗ ಒಳ್ಳೆ ಜೋಡಿ ಅಂತಿನ. ಬನ್ನೂರ್ ಕುರಿ ಒಳ್ಳೆ ಚರ್ಬಿ. ಸರಿ ಅಂದೆಮ್ಮ. ಅಪ್ಪ, ನಾಳೆ ನೀನು ಈ ಡ್ರೆಸ್ ಅಲ್ಲಿ ಬರ್ಬಾರ್ದು. ಚೆನ್ನಾಗಿಲ್ವಾ? ಚಪ್ಪರ್ ಕಂಡಂಗ್ ಕಾಣ್ತ್ಯಾ? ಇವಾಗ ಹಾಕೋ, ನಾಳೆ ಹಾಕೋಬೇಡ. ಮರ್ಯಾದೆಗೆ ನಡ್ಕೋಬೇಕು. ಹೆಣ್ಣು ಕರೀರಮ್ಮ. ಸರಿ. ನಮ್ ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಅಮ್ಮ, ನಾನಂಗಂತ ಹೇಳಲೇ ಇಲ್ಲ. ಇಷ್ಟ ಇಲ್ವಾ? ಹಂಗಲ್ಲ. ಬೇಡ ಬಿಡು. ಅಮ್ಮ, ಇಷ್ಟ ಆಗಿದ್ದಾಳೆ.
ನನಗ್ ಗೊತ್ತಿಲ್ವೇನೋ ನಮ್ ದನದ ವಿಷಯ. ನಮ್ ದನಕ್ಕೆ ಒಣ ಹುಲ್ಲಾದ್ರೂ ಪರವಾಗಿಲ್ಲ, ಹಸಿ ಹುಲ್ಲಾದ್ರೂ ಪರವಾಗಿಲ್ಲ. ನಮ್ ಹುಡುಗನ ಕಡೆಯಿಂದ ಏನು ತಕರಾರಿಲ್ವಂತೆ? ಏನೂ ಇಲ್ಲ, ಏನೇನೂ ಇಲ್ಲ. ನಿಮ್ ನಿರ್ಧಾರ ಹೇಳಿ. ನಮ್ ಕಡೆಯಿಂದ ಏನ್ ತಕರಾರಿಲ್ಲ. ಅಮ್ಮ ಒಳಗ್ ಬಾ. ಏನ್ರಿ ಸ್ವಲ್ಪ ಒಳಗ್ ಬರ್ತೀರಾ? ಸ್ವಲ್ಪ ಒಳಗೆ ಹೊರಟು ಬರ್ತೀನಿ. ಏನ್ ಮಾಡ್ದೆ? ಏನೂ ಇಲ್ಲಮ್ಮ, ಪ್ರಾಮಿಸ್ ಏನೂ ಇಲ್ಲ. ಪಿಕ್ಚರ್ ಅಲ್ಲಿ ಮಾಡ್ದಂಗ ಹುಡುಗಿಗೆ ಏನಾದ್ರೂ ಕೊಟ್ಟನ ಸಿಗ್ನಲ್ಲು? ಏನೂ ಇಲ್ಲಮ್ಮ, ನಿನ್ನ ಆಣೆಗೂ ನಾನು ಇಲ್ಲೇ ಕೂತಿದ್ದೀನಲ್ಲ. ನಮ್ ಹುಡುಗಿ ನಿಮ್ ಹುಡುಗನ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ. ನಾನು ಮನೆಗೆ ಹೋಗ್ತೀನಿ. ಕುಕ್ಕರ್ ಬಡಿ ಮಾತಾಡ್ಲಿ ಬಿಡಿ, ಈಗಿನ ಕಾಲದ ಹುಡುಗರಲ್ವಾ, ಅದರಲ್ಲೇನು ತೊಂದರೆ ಇಲ್ಲ. ಹೌದೌದೌದು, ನಮಗೇನು ತೊಂದರೆ ಇಲ್ಲ ಬಿಡಿ. ನಿಮಗೇನಾದ್ರೂ ತೊಂದರೆ ಆದೀತು ಅಂತ ಅಷ್ಟೇ. ಈಗ ನಾನು ಏನ್ ಮಾಡ್ಲಮ್ಮ? ಹೋಗು. ಹೋಗ್ಲಾ? ಆದ್ರೆ ಹುಡುಗಿಯಿಂದ 4 ಅಡಿ ದೂರ ನಿಂತ್ಕೊಂಡಿರ್ಬೇಕು, ಕೈ ಕಟ್ಕೊಂಡೇ ಇರ್ಬೇಕು. ಅವಳ ಮುಂದೆ ಕೈ ಏನಾದ್ರೂ ಬಿಚ್ಚಿದೆ ಕೈ ಕತ್ತರಿಸ್ಬಿಡ್ತೀನಿ. ಸರಿಮ್ಮ, ನಾನು ಬರ್ತೀನಿ. ಇಷ್ಟ ಆದ್ನಾ ಅಥವಾ ನಿಮ್ಮಮ್ಮನ್ ಬಲವಂತಕ್ಕೆ ಒಪ್ಕೊಂಡ್ರಾ? ಬಲವಂತಕ್ಕೆಲ್ಲ ಬಸ್ ಹತ್ತಲ್ಲ ಓನ್ ಚಾಯ್ಸ್. ಇದುವರೆಗೂ ಎಷ್ಟು ಜನ ಹುಡುಗಿರನ್ನ ನೋಡಿದೀರಾ? ಯಾವ ಅರ್ಥದಲ್ಲಿ? ಯಾಕೆ ಪ್ರಶ್ನೆ? ಏನಿಲ್ಲ, ತುಂಬಾ ಜನ ಹುಡುಗರು ಬಂದು ನಮ್ಮ ಮನೇಲಿ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ಎಸ್ಕೇಪ್ ಆಗ್ಬಿಟ್ರು. ನೀವು ಅದೇ ಥರನಾ ಅಂತ? ನೋನೋ ನೋನೋ, ಉಪ್ಪಿಟ್ಟು ಕೇಸರಿ ಬಾತಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕಾಣಿಸುತ್ತೆ, ಅದಕ್ಕೆ ಎಸ್ಕೇಪ್ ಆಗಿದ್ದಾರೆ. ನಿಮ್ಮಲ್ಲೇನೋ ಪ್ರಾಬ್ಲಮ್ ಇಲ್ಲ, ನೀವೊಂಥರ ಬಾದುಷಾ ಇದ್ದೀರಿ. ಹೌದು, ನಿಮ್ ಕಡೆ ಎಲ್ಲೂ ಹೆಣ್ ಸಿಗ್ಲಿಲ್ವಾ? ಈ ಕಡೆ ಬಂದಿದ್ದೀರಾ? ನಾವು ಬರಲಿಲ್ಲ, ಋಣ ಕರ್ಕೊಂಬ. ಅದು ಅಲ್ಲದೆ ನಮ್ಮ ಜ್ಯೋತಿಷಿ ಈ ಕಡೆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ತುಂಬಾ ಅದೃಷ್ಟ ಅಂತ ಹೇಳಿದ್ರು. ಅಯ್ಯೋ, ಆ ಜ್ಯೋತಿಷಿಗಳನ್ನ ಮಾತ್ರ ನಂಬೇಡಿ. ಅವ್ರು ನನ್ಗೆ ಗೌರ್ಮೆಂಟ್ ಕೆಲ್ಸದಲ್ಲಿರೋ ವರ ಸಿಗ್ತಾನೆ ಅಂತ ಹೇಳಿದ್ರು. ನೀವೇನ್ ಗೌರ್ಮೆಂಟ್ ಕೆಲ್ಸದಲ್ಲ ಇದ್ದೀರಾ? ಕಾರ್ ಬ್ರೋಕರ್ ತಾನೆ? ಇವತ್ತು ನಾನು ಬ್ರೋಕರು, ನಾಳೆ ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ಓನರೇ ಆಗ್ಬೋದಲ್ಲ. ಆಗ ಒಂದೇನು 10 ಗಾಡಿನೇ ಇಡ್ತೀನಿ. ರೇವತಿ ಕೃಷ್ಣ ಟ್ರಾವೆಲ್ಸ್ ಹೆಸರು ಚೆನ್ನಾಗಿದೆಯಾ? ಹೌದು, ನಾನು ಆಗ್ಲಿಂದ ಕೇಳ್ಬೇಕು ಅನ್ಕೊಂಡಿದ್ದೆ. ಅದೇನದು ಹಂದಿ ಡಾಲರ್, ಹಂದಿ ಅಚ್ಚೆ ಹಾಕ್ಸ್ಕೊಂಡಿದ್ದೀರಾ? ಇದೇ ತಾನೇ ನಮ್ಗೆ ಊಟ ಆಗ್ತಾ ಇದೆ. ಏನ್ರಿ ನಿಮ್ ತಾಯಿಗ್ ಹಂಗೆಲ್ಲ ಅಂತೀರಾ? ಏನೋ ಒಂಚೂರು ದಪ್ಪ ಇದ್ದಾರೆ ಅಂತ ಹಾಗೆಲ್ಲ ಕರೆಯೋದಾ? ಕರೆಕ್ಟ್ ಕರೆಕ್ಟ್. ನಮ್ಮಮ್ಮನ್ನ ಪ್ರೀತಿಯಿಂದ ನಾನು ಹಂಗೆ ಕರೆಯೋದು. ಅದೊಂಥರ ಲವ್, ಪ್ರೀತಿ, ವಾತ್ಸಲ್ಯ, ಮಮತೆ, ಇನ್ನು ಏನೇನೋ ಅದೆಲ್ಲ. ಏನ್ರಿ ನೆಲ ನೋಡ್ಕೊಂಡೇ ಮಾತಾಡ್ತಿದ್ದೀರಾ? ಮುಖ ನೋಡ್ಕೊಂಡ್ ಮಾತಾಡ್ಬಾರ್ದಾ? ಬೇಡ ಬಿಡಿ, ಓಲಿ. ಪರವಾಗಿಲ್ಲ, ನೋಡಿ. ಹುಷಾರು. ನಾನು ರೇವತಿ ಕ್ಲೋಸ್ ಫ್ರೆಂಡ್ಸ್. ನೀವ್ ರೇವತಿ ನೋಡಕ್ ಬಂದಾಗ ಐ ವಾಸ್ ನಾಟ್ ಇನ್ ಸ್ಟೇಷನ್. ಅದಕ್ಕೆ ನಾನ್ ಪಾರ್ಟಿ ಕೊಡ್ತಾ ಇದ್ದೀನಿ. ಮದ್ವೆ ಆದ್ಮೇಲೆ ನೀವ್ ಪಾರ್ಟಿ ಕೊಡ್ಬೇಕು. ಜಮಾಯಿಸ್ಬಿಡೋಣ ಬಿಡಿ. ಸರ್ ಯಾರು? ಪ್ರೇಮ್ ಕುಮಾರ್. ಡ್ರಿಂಕ್ಸ್ ತಗೋತೀರಾ ಅಲ್ಲ? ಅಭ್ಯಾಸ ಇಲ್ಲ. ಈ ಕಾಲದಲ್ಲೂ ಕುಡಿದೇ ಇರೋ ಹುಡ್ಗನ? ಏನೇ ಇದು? ಏನು ಯಾಕೆ ಹಂಗಂತೆ? ಲೋಕಲ್ ಸರ್ಕಿಗೆ ನಾಯಿ ತರ ಅಲಿತಾ ಇದ್ವಿ, ಅದು ಫಾರಿನ್ ಕಡು. ನೀನ್ ಬೇಡ ಅಂದು ನನಗೂ ಇಲ್ದಂಗ್ ಮಾಡ್ಬೇಡ. ಜಮಾಯಿಸ್ಬಿಡೋಣ ಅಂತ ರೆಡಿ ಮಾಡ್ಬಿಟ್ಟವ್ರೆ. ಚಿಕನ್ ಸ್ಮಾಲ್ ಪೆಗ್ ತಗೊಳ್ಳಿ, ಪರವಾಗಿಲ್ಲ, ನಾಚ್ಕೋಬೇಡಿ. ನಾವಿದೀವಿ ಅಂತ ಸಂಕೋಚನ? ಫ್ರೀ ಆಗಿ ತಗೊಳ್ಳಿ, ನಾವಿಬ್ರು ಪಕ್ಕದ ರೂಮಲ್ಲೇ ಇರ್ತೀವಿ. ಉಪ್ಪಿನಕಾಯಿ. ಎಂತ ಫ್ಯಾಮಿಲಿ ಹೆಣ್ಣು ನೋಡಿದಿರೋ ಅಲ್ವಾ? ಐ ಲವ್ ಯು. ಇಷ್ಟೇ ತಾನೇ? ಇಷ್ಟಕ್ಕೆ ಯಾಕೆ ಅಷ್ಟೆಲ್ಲ ಹೆದ್ರು ಬಿಟ್ರಿ? ಇವ್ರೆ ನಿಮ್ಮನ್ ಕಟ್ಕೊಳೋ ಗಂಡ ತುಂಬಾ ಪುಣ್ಯ ಮಾಡಿದ್ದಾರೆ. ಹೌದು, ಅದೇನು KR ನಗರದಲ್ಲಿ ಹುಡುಗಿ ನೋಡದೆ ಬನ್ನೂರ್ ತನಕ ಬಂದಿರೋದು? ಹೇಳ್ರಿ, ಅದ್ರಲ್ಲಿ ಏನಿದೆ ಹೇಳಿ. ಅವ್ರೆ ಆಸೆ ಪಡ್ತಾರೆ. ನಮ್ ಕಿಟ್ಟಿ ಪೋಲಿ ಕಿಟ್ಟಿ, ಇವನು ಯಾರ ಮನೆಗೆ ಹೆಣ್ಣು ನೋಡಕ್ ಹೋದ್ರು ಸುಮ್ನೆ ಇಡ್ತಿರ್ಲಿಲ್ಲ. ಇದು ಒರಿಜಿನಲ್ ಅಲ್ಲ,
ಡೂಪ್ಲಿಕೇಟ ಅಂತ ಮುಟ್ಟಿ ಮುಟ್ಟಿ ನೋಡ್ತಿದ್ದ. ಅದಕ್ಕೆ ನಮ್ಮೂರ ಇವನ್ಗೆ ಯಾರು ಎಣ್ಣೆ ಕೊಡ್ಲಿಲ್ಲ. ಯಾಕ್ರೆ ಕೋಪನ ಮದುವೆ ಆದ್ಮೇಲೆ ನಿಂಗು ಹೌದು, ಬೇರೆ ಏನ್ ಅಭ್ಯಾಸ ಇಲ್ವಾ? ಇಷ್ಟು ಬಿಟ್ರೆ ನಮ್ಮ ಹುಡುಗ ಗೋಲ್ಡ್ ರೆಬಲ್ ಚಾಲೆಂಜ್. ಬೇರೆ ಹೆಣ್ಮಕ್ಳ ಸವಾಸ ಪರವಾಗಿಲ್ಲ ಹೇಳ್ರಿ. ಒಂದೇ ಒಂದ್ ಸಾರಿ, ಒಂದ್ ಸಿಂಗಲ್ ಟೈಮ್, ಒಂದ್ ಸಾರಿ ನಮ್ ಗ್ರೌಂಡ್ ಅಲ್ಲಿ ಟೆಂಟ್ ಸಿನಿಮಾ ಹಾಕಿದ್ದ. ಈ ಪೋಲಿ ಕಿಟ್ಟಿ ಕುಡ್ದು ಟೈಟ್ ಆಗ್ಬಿಟ್ಟು ಒಂದು ಹುಡುಗಿ ಮೇಲೆ ಕೈ ಹಾಕ್ಬಿಟ್ಟ. ಅವರೆಲ್ಲ ಸೇರ್ಕೊಂಡು ತದ್ಕುದ್ರು ಹೊಡೆದ್ರು ಹುಚ್ಚ್ರ ಹೊಡೆದ್ರು. ಇನ್ನು ಏನಾದ್ರೂ ಹೇಳಿ. ಇಷ್ಟು ಬಿಟ್ರೆ ನಮ್ಮ ಹುಡುಗ ಸೂಪರ್ ಜಾಕಿ ಮೈಲಾರಿ ಮನೆಗಳ ಮಂಜುನಾಥ ಜೋಗಯ್ಯ. ಇದು ನೀನು ಮಾತಾಡ್ತಾ ಇಲ್ಲ, ಇಲ್ಲಿ ಖಾಲಿ ಆಗಿರೋ ಜಾನಿ ಮಾತಾಡ್ತಾವನೆ. ಜಾನಿ ಮೆರನ್ನ ಪ್ರೀತಿ ಕೆಂಪೇಗೌಡ. ಅಕ್ಕ ನಿಮ್ಮನೆ ಎಲ್ಲೋ ನಾಯಿ ಬಾಳ ಮನಗೊಂದು ಬಗಳ ನಾಯಿ ಅಂತ ಇವಳು ಹೆಂಗಪ್ಪ ಸಂಭಾಳ್ಸೋದು? ಲೇ ಬೆಲ್ಟು, ಏನ ಸೈಡ್ ಹೋಗ್ತಿದ್ಯಾ? ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಈಗ ನೀನ್ ಬರ್ತಾ ಇದೆಯಲ್ಲ, ಇನ್ ಶುರು ನಮ್ ಸಮಸ್ಯೆ. ಯಾಕಕ್ಕ ಹಂಗಂತ್ಯಾ? ಮತ್ತೆ ಇನ್ನೇನು, ಏನು ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನೀನ್ ಅವ್ರ ಅಮ್ಮ ಅನ್ಬಿಟ್ಟು ನಿನ್ಗೊಂದು ಸ್ಟ್ಯಾಚು ಕಟ್ಸ್ಬಿಡ್ತಾ ಇದ್ರಲ್ವಾ? ಹೋಯ್ತಪ್ಪ, ನೀನ್ ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗ್ತೀಯ. ನಾನ್ ಜೈಲ್ ಒಳಗ್ ಹೋದ್ರು ಪರವಾಗಿಲ್ಲ, ನೀನ್ ಯಾಕ ಮನೆ ಒಳಗ್ ಹೋಗ್ತಾ ಇದ್ಯಾ? ನೋಡ್ಕೊಂಬತ್ತೀನಿ ಹೋಗು. ಕಿಟ್ಟಿ ಬಿದ್ದೆ ಬಾತ್ರೂಮ್ ಅಲ್ಲಿ ಲವ್ ಅಲ್ಲಿ ಬಿದ್ದೆ, ಕಾಲ್ ಕಿಸ್ಕೊಂಡ್ ಬಿದ್ದೆ, ಒದ್ದೆ ಮೈಯೆಲ್ಲ ಮುದ್ದೆ, ಇನ್ನೆಲ್ಲಿ ನಿದ್ದೆ ರೇವತಿ. ಕಿಟ್ಟಿ ಏ ಮಾಮ ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಹೊರಗಡೆ ದೊಂಬರಾಟ ನಡೀತಾ ಐತೆ, ಕೇಳಿಸಿಲ್ವಾ ನಿನ್ಗೆ? ಮದುವೆ ಪ್ರಿಪ್ರೇಷನ್ ಫೇಶಿಯಲ್ ಮಾಡ್ಕೊಂತ ಇದ್ದೆ, ಕೇಳಿಸಿಲ್ಲ. ಯಾಕೋ ಗಾಡಿ ನಿಲ್ಲಿಸ್ತಾ ಇದ್ಯಾ? ಅಲ್ಲೋಡು, ರೇವತಿ ಮತ್ತು ಅವ್ರಮ್ಮ ಬರ್ತಾ ಇದಾರೆ. ಎಲ್ಲಿ? ಅಲ್ಲೋಡು, ಅಲ್ಲ ಏನಂತ ಇಲ್ಲಿ ಸೀರೆ ತಗೋಬೇಕಾಗಿತ್ತು, ಬಂದ್ವಿ. ಪರವಾಗಿಲ್ಲ ಕೊಡಿ. ಮುಂದೆ ಎಲ್ಲಿಗೆ ಹೋಗ್ಬೇಕು? ಏನಿಲ್ಲ, ಊರಿಗೆ ಹೋಗ್ಬೇಕು. ಬನ್ನಿ ಅತ್ತೆ, ಕಾರಲ್ಲಿ ಬಿಡ್ತೀನಿ. ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ ಬನ್ನಿ ಅತ್ತೆ, ಬಿಡ್ತೀನಿ. ಟೈಮ್ ಆಯ್ತು. ಒಂದ್ ನಿಮಿಷ. ಸ್ವಾಮಿಗಳು, ಕವಿತಾ, ಸವಿತಾ, ಭಾಗ್ಯ, ಬೇಗ ಬನ್ರಿ. ಸರಿ. ಅಂದಾಗೆ ಕಾರ್ ಯಾರ್ದು ಅಳಿ ಅಂದ್ರೆ? ಅದು ಅತ್ತೆ ಕಾರ್ ಬಂದು. ಇಷ್ಟೇ ಆಗ್ಲಿ, ಅಳಿಯಂದ್ರು ಕಾರ್ ಬ್ರೋಕರ್ ಅಲ್ವಾ, ಅವರು ಮದ್ವೆಗೆ ಅಂತ ಸ್ವಂತ ಕಾರ್ ತಗೊಂಡಿದ್ದಾರೆ. ಯಾರ್ದಮ್ಮ ಕಾರು? ಅಯ್ಯೋ ನಮ್ ರೇವತಿ ಯಜಮಾನ್ರದು. ನಮ್ ರೇವತಿಗೆ ಅಂತಾನೆ ತಗೊಂಡಿದ್ದಾರೆ. ಇಳಿಬೇಡಿ, ನೀವು ಕಾರೊಳಗಿದ್ರೆ ನಮ್ಗೊಂಥರ ಹೆಮ್ಮೆ. ನಾನು ರೇವತಿ ಕೈಲಿ ಕಾಫಿ ಕೊಟ್ಟು ಕಳಿಸ್ತೀನಿ. ರೇವತಿ, ಏನು ಇದು? ನಮ್ಮೂರ್ ಅಳಿಯಂದ್ರಲ್ಲೇ ಮೊದಲ್ ಕಾರ್ ತಗೊಂಡೋರು ನಮ್ ರೇವತಿ ಯಜಮಾನ್ರು. ಇದು ನಮ್ಮೂರ್ಗೆ ಹೆಮ್ಮೆ ವಿಷಯ. ನೀವು ಅವ್ರ ಸ್ನೇಹಿತರ? ಹೌದು, ನಮಸ್ಕಾರ. ಎಲೆಕ್ಷನ್ ಅಲ್ಲಿ ಗೆದ್ದು ನಂಗೆ ಆಡ್ತಾವ್ ನೋಡ್ಬೇಕು. ಯಾರ ನೀವೆಲ್ಲ ಹೆಂಗ ಬಂದ್ರೆ ಬೆಳಗ್ಗೆ ನೀವು? ಯಾರ ನೀವು? ಅವರೆಲ್ಲ ನಮ್ ತಾತಂದ್ರು. ಸಾಯಕ್ಕಿಂತ ಮುಂಚೆ ಒಂದ್ಸಾರಿ ಕಾರಲ್ಲಿ ಹೋಗ್ಬೇಕು ಅಂತ ಆಸೆ. ಇಲ್ಲೇ ಹೋಗ್ಬೇಕಾದ್ರೆ ನಮ್ಮೂರ್ ಗೇಟ್ ಇದೆಯಲ್ಲ, ಅಲ್ಲಿಗೆ ಡ್ರಾಪ್ ಮಾಡ್ಬಿಡಿ ಪ್ಲೀಸ್. ಬಾರಮ್ಮ ಈ ಕಡೆ. ನೀವಿನ್ ಹೊರಡಿ ಹೇಳಿ ಅಂದ್ರೆ, ಇನ್ನೂ ತಡ ಆಯ್ತು ಅಂದ್ರೆ ಎಲ್ರು ಬಂದು ನಮ್ಮನ್ನ ಕಾರಲ್ಲಿ ಓಡಾಡ್ಸಿ ಅಂತ ಕೇಳ್ತಾರೆ. ನೀವ್ ಹೊರಡಿ. ಎತ್ತ ಗಾಡಿ. ಬಾಯ್ 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 ಎತ್ತ ಗಾಡಿ. ಬಾಯ್ ರೇವತಿ, ಬಾಯ್ ಬಾಯ್ ಬಾಯ್. ಬರ್ಕೊಳ್ಳಿ ಮಕ್ಕಳ ಇವರು.
ಅಯ್ಯೋ ಅಂತದೇನಿಲ್ಲಪ್ಪ ನಿನ್ ಗಾಡಿ ಓಡ್ಸು. ಏತ ನೀವ್ ನೋಡಿದ್ರೆ ಏನು ಆಗಿಲ್ಲ ಅಂತ ಉಸಿರಳ್ಕೋತಾವ್ರಿ ಇವ್ರು. ಏನಾದ್ರೆ ಹೊಗೆ ಹಾಕೊಂಡಂಗ ಅವ್ರಲ್ರಿ. ಏನು ಇಲ್ಲಪ್ಪ, ಅವನಿಗೆ ಸಂತೋಷ ಆದಾಗ ಹಿಂಗೆ ಆಡ್ತಾನೆ ಅಲ್ವೇನಪ್ಪ? ಇವ್ರಲ್ಲಿ ಯಾರನ್ನ ಒಬ್ರು ಹೊಗೆ ಹಾಕೊಂಡು ನೀನು ಮದುವೆ ನಿಲ್ಸವ್ರು ಬಿಡಲ್ಲ ಕಣ. ಏನ್ ಸುಡ್ಗಾಡ್ ಹೋಗ್ತಾರ? ಸುಮ್ಮನೆ ಕೂತ್ಕೊಳ್ರಿ. ಸುಡ್ಗಾರ ರೇವತಿ ತಾತಂದ್ರು ಕಣ ಪಾಪ, ಬೇಜಾರು ಮಾಡ್ಕೋತಾರೆ. ಇವನೇನು ಹೋಗ್ಬಿಟ್ಟೇನು ನೋಡ್ರಿ. ಅವನೇ ಓಡ್ಸಪ್ಪ. ಏನ್ ಕಿಲಾಡಿ ಮುದುಕ್ರಪ್ಪ ಇವ್ರು. ಸರಿ ತಾತ ನೀವ್ ಹೋಗ್ ಬನ್ನಿ. ನಾವು ಬರೋವರೆಗೂ ನೀವು ಕಾಯೋದ್ಬೇಡಿ, ನೀವು ಹೋಗಿ, ನೀವು ಹೋಗಿ. ನೋಡ್ದ ಏನ್ ಕಿಂಡಲ್ ಮಾಡ್ತಾನೆ ಈ ವಯಸ್ಸಲ್ಲಿ. ಇಲ್ಲ ಆರನ್ ಮಾಡು. ಮನೆವರೆಗೂ ಗಾಡಿ ತಂದು ನಿಲ್ಸಿದ್ರಲ್ಲೋ, ಯಾರ್ದೋ ಗಾಡಿ ಇದು, ಯಾರ್ಗನ್ನೇ ಮಾಡ್ಬೇಕು ಅಂತಂದಿದ್ರು. ನನ್ ಮಗ ಯಾಕಮ್ಮ ಕಿರ್ಚ್ಕೊಂಡು ಊರ್ನವರೆಲ್ಲ ಸೇರ್ಸ್ತಾ ಇದೆ. ಏನ್ ಕಿರ್ಚ್ಬೇಡ ಅಂತ್ಯೋ, ಯಾರ್ದೋ ಗಾಡಿ ಇದು, ಯಾರ್ಗೆ ಅಪ್ಪೇಕಿ ತಂದು ನಿಲ್ಸಿದ್ಯೋ ಐಸರ ಪುಸ್ತಕ. ಅಮ್ಮ ಕಿರ್ಚ್ಬೇಡಮ್ಮ, ಇದು ನಮ್ ಗಾಡಿನೇ, ನಾನೇ ಕಾಸು ಕೊಟ್ಟು ತಗೊಂಬಂದಿರೋದು. ನನ್ನ ಮದುವೆಗೆ ನಿನಗೆ ನಿನ್ನ ಸೊಸೆಗೆ ನಾನು ಕೊಡ್ತಾ ಇರೋ ಪ್ರೆಸೆಂಟೇಶನ್ ಇದನ್ನ ನನಗ ನಿಜವಾಗ್ಲೂನಾ? ನಿನ್ನ ಯಾ ನನ್ನ ಮಗಳು ನಂಬ್ತಾಳೆ? ನಿನ್ ನಾಣೆ, ನಂಬು ನಂಬು ನಂಬು. ಅಮ್ಮ ಹೆಂಗೆ ಮೆತ್ಗದೆ ಅಮ್ಮ, ಮೊದಲೆಲ್ಲ ಕಿಟಕಿನ ಕರ 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 ಅಂತ ಏರ್ಸ್ಬೇಕಾಗಿತ್ತು, ಇವಾಗೆಲ್ಲ ಹಂಗಿಲ್ಲ. ಎಲ್ಲಿನ ಕೈ ಕೊಡು. ಇಲ್ಲೋಡಿಲಿ, ಈ ಬಟನ್ ಮೇಲೆ ಇಟ್ಕೊಂಡು ಮೇಲೆ ಎತ್ತಿದ್ರೆ ಹಿಂಗೆ ಮೇಲೋಗುತ್ತೆ, ಕೆಳಗೊತ್ತಿದ್ರೆ ಹಿಂಗೆ ಕೆಳಗಿಳಿಯುತ್ತೆ. ಹೆಂಗೆ? ಅಷ್ಟೇ ಅಲ್ಲ, ಈಗ ನೋಡು. ಹೆಂಗೆ 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 ಹೆಂಗೆ? ಇದ್ರ ಹೆಸರು ಎಸಿ ಅಂತ. ಓಸಿ ಅಲ್ಲಮ್ಮ, ಕಾಸು ಕೊಟ್ಟಿದ್ದು ಎಸಿ. ಎಸಿ ಈ ತಣ್ಣ ಗಾಳಿ ಹೊಡಿತದೆ, ನಂಗೆ ನೆಗಡಿ ಆಗ್ಬಿಡುತ್ತೆ. ಅಮ್ಮ ಇಷ್ಟೇ ಅಲ್ಲ, ಈಗ ನೋಡು. ಅಮ್ಮ ಇಲ್ಲಿ ರೇಡಿಯೋ ಬರ್ತಾ ಇರೋದು. ನೀ ನನ್ನ ದೇವರು. ಹೆಂಗೈತಮ್ಮ? ಅಮ್ಮ, ಇನ್ಮೇಲೆ ನೀನು ನಿನ್ ಸೊಸೆ ಹೊರಗಡೆ ಹೋಗ್ಬೇಕಾದ್ರೆ ಇದ್ರಲ್ಲೇ ಹೋಗ್ಬೇಕು. ಆಮೇಲೆ ನೀನು ಕಾಯಿ ತರಕಾರಿ ಏನಾದ್ರು ಜಾಸ್ತಿ ತಗೊಂಡ್ರೆ ಸೀಟ್ ಮೇಲೆ ಇಡ್ಬೇಡ, ಹಿಂದ್ಗಡೆ ಡಿಕ್ಕಿ ಅಂತ ಇರುತ್ತೆ, ಅಲ್ಲಿ ಇಡ್ಬೇಕು. ಡಿಕ್ಕಿನ? ಇದೇ ಡಿಕ್ಕಿ. ಚಿಕ್ಕ ಕಾರಲ್ಲಿ ಇವೆಲ್ಲ ಬರಲ್ಲ, ಕಾಸ್ಟ್ಲಿ ಕಾರು. ತರಕಾರಿ ಇಟ್ಕೊಳಕ್ಕೆ ಅಂತಾನೆ ಬ್ಯಾಗ್ ಇಟ್ಟಿರ್ತಾರೆ. ನೀನು ತರಕಾರಿ ಗಿರ್ಕಾರಿ ಇಟ್ಕೊಳ್ಳೋದಾದ್ರೆ ಈ ಬ್ಯಾಗ್ ಅಲ್ಲೇ ಇಟ್ಕೋಬೇಕು. ಇಲ್ಲೋಡು, ಇಲ್ಲೊಂದು ಜಿಪ್ ಇದೆಯಲ್ಲ, ಈ ಜಿಪ್ಪನ್ನ ಹಿಂಗ್ ಎಳೆದು ಹಿಂಗ್ ಓಪನ್ ಮಾಡಿ. ಏನೋ ಇದು, ಏನೋ ನಾನು ಅನ್ಕೊಂಡಾಗ ಹೋಗ್ತಲ್ಲೋ. ಯಾವ ಹುಡುಗಿ ಬಾಡಿನೋ ಇದು? ಪೊಲೀಸ್ನವರು ನೀನ್ ತಗೊಂಡು ರುಬ್ಬೋದು ಅಲ್ದೆ ನನ್ನ ರುಬ್ಬಿಡ್ತಾರಲ್ಲೋ. ಸೌಂಡ್ ಸೌಂಡ್ ಬರ್ಬಾರ್ದು, ಸೌಂಡ್. ಕಿಚ್ಕೊಬೇಡ 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 ಕಿಚ್ಕೊಬೇಡ, ಕುತ್ಬಿಡ್ತೀನಿ. ನೀನೇ ಭಯ ಪಡ್ಕೊಂಡು ಊರವರೆಲ್ಲ ಸೇರ್ತಿ, ನೀನೇ ನಾನು ಹಿಡ್ಕೊಡಂಗಿದೆಯಲ್ಲ. ನಡಿ ಒಳಗೆ, ನಡಿ ಒಳಗೆ, ಬಾಯಿ ಮುಚ್ಚು. ಇನ್ನು 25 ದಿವಸ ನಿನ್ ಮದ್ವೆ ಇರೋದು. ಅಯ್ಯೋ, ನಿನ್ನ ಜೈಲ್ಗೆ ಹಾಕ್ಬಿಡ್ತಾರೆ. ಏನಿಲ್ಲಮ್ಮ, ಏನಿಲ್ಲ. ಮುಚ್ಚು ಬಾಯ್, ಮುಚ್ಚು ಬಾಯ್, ಮುಚ್ಚು ಬಾಯ್. ಬಾಯ್ ತೆಗೆದ್ರೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ನಡಿ ಒಳಗೆ, ಇದು ನಾನು ನೋಡ್ಕೋತೀನಿ. ಉಸುರು ಉಸುರು ಬಿಡಂಗಿಲ್ಲ. ನಡಿ ಒಳಗೆ, ನಡಿ ಒಳಗೆ, ಹೋಗು. ಉಸುರು ಉಸುರು. ಫ್ಯಾಕ್ಟ್ರಿ ಸೈರನ್ ಕೂಗ್ತಾ ಐತೆ. ಅಯ್ಯಪ್ಪ ಮಮ್ಮ, ಕಿಟ್ಟಿ ತಲೆ ಗಿರ್ ಅಂತ ಐತೆ. ಒಂದ್ ಜ್ಯೂಸ್ ಹೇಳೋ. ಜ್ಯೂಸ? ಮಗನ ಅವಳು ಕೇಳೋ, ಅವಳು ಕೇಳೋ. ಆಯ್ತು ಬಿಡಪ್ಪ. ಹಾಯ್. ಇದೇ ಮಹಾರಾಜ ಹೋಟ್ಲು. ಸರಿ ಸರಿ. ಅವ್ನು ಯಾವ ರೂಮಲ್ಲಿ ಇದ್ದಾನೆ? 305. ಒಂದು ಕೆಲಸ ಮಾಡ, ಆ ರೂಮಿಂದ ನೋಡಿದ್ರೆ ಕಾರ್ ಕಾಣಿಸ್ಬೇಕು, ಆ ಜಾಗದಲ್ಲಿ ಪಾರ್ಕ್ ಮಾಡು. ಮೇಲಿದೆಯಲ್ಲ ಅದೇ ರೂಮ್. ಇಲ್ಲ ನಿಲ್ಸು, ಸೀದಾ ರೂಮ್ಗೆ ಹೋಗೋಣ. ಕಿಟಕಿಯಿಂದ ಗಾಡಿ ತೋರ್ಸೋಣ. ಕೀನ ಅವನು ಕೊಟ್ಟು ದುಡ್ಡು ಇಸ್ಕೊಂಡು ರೈಟ್ ಅಲ್ಲ. ಓಕೆ ಓಕೆ ಓಕೆ. ಏನು ಕೇಳಿಸ್ಲಿಲ್ಲ? ನಾನೇನು ಹೇಳಲೇ ಇಲ್ಲ. ಈಗ ಹೇಳು. ಇದೇ ಗೆಟಪ್ಪಲ್ಲಿ ಹೋದ್ರೆ ಕ್ಯಾಮ್ರಾದಲ್ಲಿ ತಗಲಾಕೋತೀವಿ. ಅದಕ್ಕೆ ಗೆಟಪ್ ಚೇಂಜ್.
ಯಾಕೆ ಗೆಟಪ್ ಓಕೆ ಅವ್ರ ಸ್ಟೈಲು ನಮಗ್ ಮಾಡಕ್ಕಾಗತ್ತಾ? ಅದಕ್ಕೆ ರಿವೈಂಡ್ ಚೇಂಜ್. ಕಿಟ್ಟಿ ಮನೆಗೆ ಮಾತ್ರ ಇರ್ತದೆ ಅನ್ಕೊಂಡೆ, ಊಟಗೂ ಇರ್ತದ? ಆಯ್ತಿರೋ ಅಮ್ಮ ಏನು ಸುದ್ದಿನೇ ಇಲ್ಲ. ಸ್ವಾಮಿಗಳು ಪೂಜೆ ಮಾಡ್ತಾವ್ರೆ ಅನ್ಸ್ತದೆ. ನಾವು ಟಿವಿಲಿ ನೋಡಿದ್ವಿ ಇತ್ತೀಚೆಗೆ ಸ್ವಾಮಿಗಳು ಹೆಂಗ್ ಪೂಜೆ ಮಾಡ್ತಾರೆ ಅಂತ. ಬಾಗಿಲು ತೆಗಿಯಲೇ ಸ್ವಾಮಿಗಳೇ, ಬಾಗಿಲು ತೆಗಿ ಅಂದ್ರೆ ತಗ್ತಾವನೆ. ಹಾಕು ಬೋಲ್ಟು. ಅಮ್ಮ ಅಮ್ಮಮ್ಮ ಕಾಲೆಲ್ಲ ಹಿಡ್ಕೊಂಡ್ಬಿಡ್ತಾರೆ. ಇವ್ ಯಾವ ಕುಡುಕ್ ಸ್ವಾಮಿ ಇದ್ದಾಗ ಸ್ವಾಮಿಗಳು ನಂಗೆ ಅನ್ಬಾರ್ದು, ಶಾಪ ಹಾಕ್ಬಿಡ್ತಾರೆ. ಸರಿ ನಾನು ಎಬ್ಬಿಸ್ತೀನಿ. ಆಯ್ತಾಯ್ತು. ಸ್ವಾಮಿಗಳೇ ಸ್ವಾಮಿಗಳೇ ಎಬ್ಬಿಸ್ಬೇಡ. ಯಾಕೆ? ಏನೋ ಅಲ್ಲಡು ಕಾರು ಸೂಪರ್. ಈಗ ಹೋಗಿ ಎಬ್ಸು. ಸ್ವಾಮಿಗಳೇ ಸ್ವಾಮಿಗಳೇ ತಮ್ಮ ಕಾರ್ ಬಂದಿದೆ, ಎದ್ದೇಳಿ ಸ್ವಾಮಿಗಳೇ. ಸ್ವಾಮಿಗಳು ಎದ್ದೇಳೋದಿಲ್ಲ. ಅದ ಹೆಂಗ್ ಹೇಳ್ತೀಯ? ಯಾಕಂದ್ರೆ ಅವ್ರು ಸತ್ ಹೋಗ್ಬಿಟ್ಟವ್ರಲ್ಲ. ಯಾರೋ ಸ್ವಾಮಿಗಳ ಹಣೆ ಗುಂಡು ಸಾಯಿಸ್ಬಿಡ್ತಾರೆ. ಏನೋ ಮಾಡೋದೀಗ? ಏನ್ ಮಾಡೋದು? ಮತ್ತೆ ಓಡೋಕೆ ಬೇಟ್ರು ಹೊರಗಡೆ ಏನು ಮಾಡೋದು? ಬೈಟು ಕಾಫಿ ಆರ್ಡರ್ ಮಾಡು. ನಂಗೆ ನಾನ್ ಬೇಡಪ್ಪ, ನೀನು ಹೋಗು. ಬೇಗ ಹೇಳಿ ಮಾಮ. ಇರೋ ಮೆತ್ತಗೋ. ಬೇಗ ಬೇಗ ಹೇಳಿ, ಯಾರು ನೋಡ್ಬಿಡ್ತಾರೆ. ಬೇಗ ಹೇಳಿ. ಏನೋ ಲಿಫ್ಟ್ ಅಲ್ಲಿ ಇಳಿಯೋಕೆ ಹೇಳ್ತೀಯಲ್ಲೋ? ಯೋಚನೆ ಮಾಡಕ್ ಟೈಮ್ ಇಲ್ಲ, ಬೇಗ ಹೇಳಿ. ನಾನೇ ಹೋದ್ಮೇಲೆ ಯೋಚನೆ ಮಾಡೋದಲ್ಲೋ. ನಿನ್ನೆ ಮಹಾರಾಜ ಹೋಟೆಲ್ನಲ್ಲಿ ಒಬ್ಬ ಉಗ್ರಗಾಮಿ ಹತ್ಯೆಯಾಗಿದ್ದು, ಸುಬ್ರಹ್ಮಣ್ಯ ಸ್ವಾಮಿ ಎಂಬ ಹೆಸರಿನಲ್ಲಿ ತಂಗಿದ್ದ ಈತನ ನಿಜವಾದ ಹೆಸರು ಅಬ್ದುಲ್ ರಜಾಕ್ ಎಂದು ಬಹಿರಂಗಗೊಂಡಿದೆ. ನಿನ್ನೆ ಈತನನ್ನು ನೋಡಲು ಇಬ್ಬರು ವ್ಯಕ್ತಿಗಳು ಬಂದಿದ್ದು, ಅವರೇ ಕೊಂದಿರಬಹುದೆಂಬ ಅನುಮಾನವಿದ್ದು ಯಾವ ಗುಂಪಿಗೆ ಸೇರಿದವರೆಂಬುದರ ಬಗ್ಗೆ ತನಿಖೆ ನಡೆದಿದೆ. ಅವರ ಹೇಳಿಕೆಯ ಮೇಲೆ ಸುಳಿವನ್ನು ಹಿಡಿದು ನಮ್ಮ ಪೊಲೀಸರು ಹೊರಟಿದ್ದು, ಈ ಉಗ್ರಗಾಮಿಗಳು ಕಂಡ ಕೂಡಲೇ ಗುಂಡು ಹಾರಿಸಿ ಎಂದು ಆದೇಶ ಹೊರಡಿಸಿದ್ದಾರೆ. ನೋಡ್ದ ಜೀವನೇ ಹಾಳಾಗೋಯ್ತು. ಬೇಡ ಅಂದಲ್ಲೋ, ಈ ನನ್ ಮಗನ ಸವಾಸ ಬೇಡ ಅಂದಲ್ಲೋ. ಇವನ್ ಜಾತಕ ಸರಿ ಇಲ್ಲ, ಹುಡ್ತಿದ್ದಾಗ ಅಪ್ಪನ ನುಂಕೊಂಡ ಇವನು. ನಂಗ್ ಜೈಲ್ ಕಮ್ಮಿ ಇಲ್ಲ ಕಾಣಿಸ್ತಾ ಆಯ್ತಲ್ಲೋ ದೇವ್ರೇ. ನಂಗೇನೋ ಗೊತ್ತಿಕಿಟ್ಟಿ ಹಿಂಗಾಗುತ್ತೆ ಅಂತ. ಟೆರರಿಸ್ಟ್ ಅಂತ ಬೇರೆ ಹೇಳೋರೆ, ಕಂಡಲ್ಲಿ ಗುಂಡು ಬೇರೆ ಹಾರಿಸ್ತಾರಂತಲ್ಲ. ಅಮ್ಮ ಪೊಲೀಸ್ ಬಂದಿರ್ಬೋದಾ? ಪೊಲೀಸ ಹಾಕ್ಬೋತಾರೆ, ಇಲ್ಲಿಗೆ ಬಿಡಲ್ಲ. ಅಮ್ಮ ಯಾರು ಬಂದು ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡು. ನನ್ನ ಹೋಗಮ್ಮ ಹೋಗಮ್ಮ ಹೋಗು. ಪೊಲೀಸ್ ಅಣ್ಣ ಎಲ್ಲ ಮುಗಿದೋಯ್ತು. ಅಮ್ಮ ಕೃಷ್ಣನ ಮನೆ ಇದೇನಮ್ಮ? ಹೂನಣ್ಣ, ಅವನಿದ್ರೆ ಸ್ವಲ್ಪ ಕರಿತೀರಮ್ಮ. ಸಾಕ್ ನಿಲ್ಸ. ನೀನಕ್ಕಯ್ಯ ಆ ಅಮ್ಮನ ಜೊತೆ ಸೇರ್ಕೊಂಡು ಅಳ್ತಾ ಇದ್ಯಾ? ಸಾರಿ ಸರ್, ಎಣ ಬಿದ್ದ ಮನೆ ಡ್ಯೂಟಿ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನ್ ಕರ್ಮನ ಏನೋ. ಮೌ ಎಲ್ಲಮ್ಮ ಅವ್ನು ಕೃಷ್ಣ? ಸರ್ ನನ್ನ ಮಗ ಅಮಾಯಕ ಸರ್. ಡಿಕ್ಕಿಗೂ ಅವನಿಗೂ ಏನೋ ಸಂಬಂಧನೇ ಇಲ್ಲ ಸರ್. ಡಿಕ್ಕಿನಾ? ಮೌ ಏನಮ್ಮ ಮಾತಾಡ್ತಾ ಇದ್ಯಾ? ನಿಮ್ಮಮ್ಮನೆ ನಮ್ಮನ್ನ ಇಟ್ಕೊಡಂಗಬಳಲು. ಎಲ್ಲಮ್ಮ ಅವ್ನು ಕೃಷ್ಣ? ಸರ್ ಅದು ನಿನ್ನೆ ಕಾರ್ಗೂ ಲಾರಿಗೂ ಒಂದು ದೊಡ್ಡ ಡಿಕ್ಕಿ ಸರ್. ಯೋ ನಿನ್ ಹೆಸರು ಕೃಷ್ಣ ಏನಯ್ಯ? ಅವದಕ್ಕೆ ಕೃಷ್ಣ ಅವನಲ್ಲ ಸರ್, ನಾನೇ ಸರ್ ಕೃಷ್ಣ. ಇವನು ಬೆಲ್ಟ್ ಕುಮಾರ ಸರ್. ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ಇವನ್ ನೋಡಿದ್ರೆ ದೊಡ್ಡ ಠಾಕು ತರ ಕಾಣ್ತಿದ್ದಾನೆ ಸರ್. ವೀರಪ್ಪನ ಕೇಸಲ್ಲಿ ತಪ್ಪಿಸ್ಕೊಂಡು ಹೋದ ಇವನೇ ಇರಬಹುದು. ಸಾರ್ ನೀವ್ ಅಂದ್ಕೊಂಡಷ್ಟು ದೊಡ್ಡ ಮನುಷ್ಯ ಅಲ್ಲ ಸರ್. ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ತೀಟ ಮಾಡ್ತೀನಿ ಅಂತ ನಮ್ಮಮ್ಮ ನಾಯಿ ಬೆಲ್ಟ್ ಹಾಕಿ ಕಟ್ಟಾಕ್ತಿದ್ಲಂತೆ. ಅದಕ್ಕೆ ನನ್ನ ಬೆಲ್ಟ್ ಕುಮಾರ ಅಂತಾರೆ ಸಾ. ನೀವ್ ಅಂದ್ಕೊಂಡಂಗಲ್ಲ ಸಾ, ನನ್ನ ಹೆಸರು ಪ್ರೇಮ್ ಕುಮಾರ. ಅಕ್ಕ ಬಾರೋ ಸಾಹೇಬ್ರು ತುಂಬಾ ಸ್ಟ್ರಿಕ್ಟು. ಎಂತ ಕಳ್ಳ ಆದ್ರೂ ಬಾಯಿ ಬಿಡೋವರೆಗೂ ರಕ್ತ ಕಚ್ಚಿಬಿಡ್ತಾರೆ.
ಈಗ ತುಂಬಾ ಕೋಪದಲ್ಲಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿ. ಹಿಂಗ್ ಹೇಳಿದ್ರೆ ನೀವು ಬಾಯ್ ಬಿಡಲ್ಲ. ಈ ಧರ್ಮರಾಜ್ ಸ್ಟೈಲಲ್ಲಿ ಹೇಳಿದ್ರೇನೆ ಸರಿ. ನಮ್ಮನ್ ವಿಚಾರಿಸಕ್ಕಿಂತ ಮುಂಚೆ ನೀನ್ ಯಾಕೋ ಅಳ್ತಾ ಇದೀಯಾ? ಕಿಟ್ಟಿ, ನೀನಾದ್ರೂ ಪ್ಯಾಂಟ್ ಹಾಕೊಂಬಂದಿದ್ಯಾ, ನಾನ್ ಲುಂಗಿ ಉಟ್ಕೊಂಬಂದಿದ್ದೀನಿ. ಅರ್ಜೆಂಟ್ ಅಲ್ಲಿ ಕಾಚನು ಹಾಕಿಲ್ಲ ಕಣೋ. ಅವನೇನ ಬಿಗಿಯಾಗಿಡ್ದ ಅಂದ್ರೆ ಎಲ್ಲಾ ಕಿತ್ಕೊಂಡಲ್ಲಿ ಕೈ ಬಂದ್ಬಿಡ್ತದ ಅಂತ ಭಯ ಕಣೋ. ಸಮಾಧಾನವಾಗಿರು. ಇಂಥ ಸಮಯದಲ್ಲಿ ಧೈರ್ಯವಾಗಿ ನಿಂತ್ಕೋಬೇಕು. ಎಲ್ಲ ಕಿತ್ಕೊಂಡು ಹೋದ್ಮೇಲೆ ನಿಂತ್ಕೊಂಡ್ರಾನು ಕುಂತ್ಕೊಂಡ್ರಾನು ಜೀವನ ಪೂರ್ತಿ ಮಲ್ಕೊಂಡಿರ್ಬೇಕು. ಬನ್ನಿ ಅಲೆ ಅಂದ್ರೆ ಏನು ನಮ್ಮನ್ನ ಹೇಳಿ ಅಂದ್ರೆ ಎಂತವನೇ? ನಾವು ಅವ್ರನ್ನ ಮಾಮ ಅಂತೀವಲ್ಲ, ಅದಕ್ಕೆ ಅಳಿ ಅಂದ್ರೆ ಅಂತ ನಮ್ಮನ್ನ ಕಿಂಡಲ್ ಮಾಡ್ತಾವ್ರೆ. ಕೂತ್ಕೊಳ್ಳಿ. ರೇ 308 ಟೀ ಹೇಳ್ರಿ. ಏನು ಅಳಿಯಂದ್ರು ಅಂತ ಕರೆದಿದ್ದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಸರ್, ಗೊತ್ತಾಗ್ಲಿಲ್ಲ. ನಿನ್ನೆ ಬ್ಲ್ಯಾಕ್ ಕಲರ್ ಕಾರ್ ಒಂದು ನೋ ಪಾರ್ಕಿಂಗ್ ನಲ್ಲಿ ನಿಂತಿತ್ತು. ಅನುಮಾನ ಬಂದು ಡೋರ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಮದ್ವೆ ಇನ್ವಿಟೇಷನ್ಸ್ ಇತ್ತು. ಅಲ್ಲಿ ಬನ್ನೂರ್ ಅಂತ ಊರ ಹೆಸರಿತ್ತು. ಅರೆ ನಮ್ಮೂರೇ, ಯಾರ್ದಪ್ಪ ಅಂತ ತೆಗೆದು ನೋಡಿದ್ರೆ ನಮ್ಮ ಮಾವನ್ ಮಗಳದೇ. ಅದ್ರಲ್ಲಿ ನಿಮ್ಮ ಅಡ್ರೆಸ್ಸು ಇತ್ತು. ಅದಕ್ಕೆ ನಿಮ್ಮನ್ನ ಕರ್ಸಿದ್ದು. ಎಲ್ಲ ನಮ್ಮೂರ್ನವ್ರೆ. ನೀವು ತಗೊಳ್ಳಿ. ಯಾಕೆ ಕುಡಿಯೋದನ್ನ ನಿಲ್ಲಿಸ್ಬಿಡಿ. ನಿನ್ನೆ ಕುಡಿದ ನೆಶೆಯಲ್ಲಿ ಕಾರ್ನ ಅಲ್ಲೇ ಬಿಟ್ಟು ಹೋಗಿದ್ರಿ ಅನ್ಸುತ್ತೆ. ನಮ್ಮನೆ ಅಳಿಯಂದ್ರಾಗ್ ಬರ್ತಿದ್ದೀರಾ ಅನ್ನೋ ಅಕ್ರೆಯಿಂದ ಹೇಳಿದೆ ಅಷ್ಟೇ. ಸರಿ ಸರ್, ತಗೊಳ್ಳಿ. ಕೊಡಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಾವಿನ್ ಬರ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಇಲ್ಲಿದೆಲ್ಲ ಮಾಮೂಲಿ, ನೀವು ಹೊರಡಿ. ಥ್ಯಾಂಕ್ ಯು ಸರ್. ನಡಿ ಮಾಮ. ಅಮ್ಮ, ನನ್ನೋಡಮ್ಮ ನಿನ್ ಮಗ ಕಿಟ್ಟಿ ಕಣಮ್ಮ. ನಾನೇ ಕಿಟ್ಟಿ ನಿನ್ನ ಪೊಲೀಸ್ನವ್ರು ಹೊಡಿಲಿಲ್ವಾ? ಇಲ್ಲಮ್ಮ. ಕೈ ಕಾಲು ಮುರಿಲಿಲ್ವಾ? ಇಲ್ಲಮ್ಮ. ನಿಮ್ಮ ಅಪ್ಪನ ಕೇಳಿದ್ರ? ನೀನೇ ಕೇಳಿದ್ರ? ಕೆಲಸ ಮಾಡಪ್ಪ, ಒಂದ್ ಕೆಲಸ ಮಾಡು, ಒಂದ್ ದೊಡ್ಡ ಲಾರಿ ತಗೊಂಡ್ಬಂದ್ರು ಮನೆ ಸಾಮಾನು ಹಾಕ್ಬಿಡು. ನಾವಿಲ್ಲಿಂದ ರೈಟ್ ಅಂದ್ಬಿಡೋಣ. ಉಸಿರು ಬಿಡ್ಬೇಡ. ನಡಿ ಒಳಗೆ. ಏನ್ ಶಾಂತಮ್ಮವ್ರೆ? ಏನಿಲ್ಲ, ಸುಮ್ಮನೆ ಲೇ ಬೆಲ್ಟ್ ನನ್ ಮಗನೇ. ಏನು ಏನೇನು ಬಟ್ಟೆ ಗೊಬ್ಬರ ಹಾಕ್ತಾವನೆ? ಬಟ್ಟೆ ಗೊಬ್ಬರ ಹಾಕ್ಬಿಟ್ರೆ ಎತ್ತಿದ್ರೆ ಕಾಣಕ್ಕಿಲ್ವಾ? ನೀನೊಬ್ರು ಸುಮ್ಮನೆ ಕೂತ್ಕೋ. ಸುಮ್ಮನೆ ಬಾಯಿ ಮುಚ್ಚಮ್ಮ, ಬಾಯಿ ಮುಚ್ಚು. ಉಸಿರು ಬಿಟ್ರೆ ಬುದ್ದಾಕ್ಬಿಡ್ತೀನಿ. ನಡಿ ಒಳಗೆ ಅಂತ ಹೇಳ್ತಾ ಇದೀನಿ. ನಡಿ ಒಳಗೆ, ಇಲ್ಲ ಅಂದ್ರೆ ಪೊಲೀಸಿಗೆ ಹಿಡ್ಕೊಟ್ಬಿಡ್ತೀನಿ. ಬೇಡ. ಸೌಂಡು ಎಲ್ಲ ಬಂದಿದ್ದೀರಾ? ಅಣ್ಣ, ಡುಮಿಲ್ ಕೃಷ್ಣ ಬಂದಿಲ್ಲ ಅಣ್ಣ. ಅವನಿಗೆ ಒಂದು ಫೋನ್ ಮಾಡ್ರ? ಫೋನ್ ನಾಟ್ ರೀಚಬಲ್ ಅಣ್ಣ. ಇನ್ನೊಂದು ಸರಿ ಟ್ರೈ ಮಾಡಿರಾ? ಅಣ್ಣ ಏನಣ್ಣ ನೀವು, ಅವ್ನು ಹೇಳಿ ಟೈಮಿಗೆ ಬರಲ್ಲ, ಕೇಳ್ದಾಗೆಲ್ಲ ಅಲ್ಲಿರ್ತೀನಿ ಇಲ್ಲಿರ್ತೀನಿ ಅಂತ ಬರೀ ಕತೆ ಹೇಳ್ತಾನೆ. ಆದ್ರೂ ನೀವು ಅವನ್ನ ನಂಬ್ತೀರಾ? ನಿನ್ನ ಕುಂಡೆಗೊಂದು ಬರೆ ಹಾಕ್ಬಿಡ್ತೀನಿ. ಅಣ್ಣ ನಿನಗೆ ಎಂತ ಗೊತ್ತ? ನಿನಗೆ ಅವನಿಗೆ ಎಲ್ಲ ಗೊತ್ತು ಮಾರಾಯ. ಅವನಿಗೆ ಓದೋದು ಗೊತ್ತು, ಬಾರ್ಸೋದು ಗೊತ್ತು, ಎಲ್ಲ ಗೊತ್ತು. ಅವನು ಆಲ್ರೌಂಡ್ರು. ಎಕ್ಸ್ಕ್ಯೂಸ್ ಮೀ, ನೀವು ಸರ್ ತಾವು ಡುಮಿಲ್ ಸರ್ ಪಿ ಎ. ಕೈ ತೋರ್ಸು. ಅವನೇ ಪಿ ಎ. ಅವನಿಗೊಬ್ಬ ಪಿ ಎನಾ? ಜಾಸ್ತಿ ಮಾತಾಡೋದು ಬಾಸ್ಗೆ ಇಷ್ಟ ಆಗಲ್ಲ. ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಹಲೋ ಬಾಸ್. ಅಲ್ಲ ಅಣ್ಣ ಲೈನ್ ಅಲ್ಲಿದ್ದಾರೆ, ಮಾತಾಡಿ. ಹೇಳ ಅಣ್ಣ, ನೀವ್ ಹೇಳ್ಬೇಕಣ್ಣ. ಈಗ ನಾನು ಕಾರು ಫೋಟೋ ಮತ್ತೆ ದುಡ್ಡು ಎಲ್ರಿಗೂ ಕೊಡ್ತಾ ಇದ್ದೀನಿ. ನಿನ್ನ ಪಿ ಎಗೂ ಕೊಡ್ತಾ ಇದ್ದೀನಿ. ಆಯ್ತಾ? ಇದನ್ನ ತೆಗೆದುಕೊಂಡು ನೀವು ಎಲ್ಲ ಡಿಸ್ಟಿಕ್ ಹೋಗಿ ಕಾರು ಮೆಕ್ಯಾನಿಕ್ ಮತ್ತೆ ಬ್ರೋಕರು ಯಾರನ್ನು ಬಿಡಬೇಡಿ, ಎಲ್ಲ ಕಡೆ ಹುಡುಕಿ. ಅಣ್ಣ, ನೀವ್ ಯಾರು? ಎಂತದ? ನಾನು ಯಾರ? ನೀವು ಮಾಜಿ ಮಂತ್ರಿ ಮಂಗಳೂರು ಅಣ್ಣಪ್ಪನವರು. ಅಲ್ಲ, ನೀವು ನಮ್ಮ ಕೈಯಲ್ಲಿ ದುಡ್ಡು ಕೊಟ್ಟು ಚೇಸ್ ಮಾಡಿ ಹಿಡಿರೋ ಅಂತ ಹೇಳೋ ಬದಲು ಪೊಲೀಸ್ನವರಿಗೆ ಒಂದೇ ಒಂದು ಚಿಟಿಕೆ ಹೊಡೆದು ಫೋನ್ ಮಾಡಿದ್ರೆ ಸಡನ್ ಆಗಿ ಲಾಕ್ ಮಾಡಿ ಕರ್ಕೊಂಬಂದು ನಿಮ್ ಮನೆ ಮುಂದೆ ಕಟಾಕ್ ಬಿಡ್ತಿದ್ರಲ್ಲ ಅಣ್ಣ. ಮಂಗ ಯಾರೋ ಸರಿ ಕೇಳಿಸ್ಕೊಳ್ಳ. ವಿರೋಧ ಪಕ್ಷದವರು ನನ್ನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಅವರಿಂದ ನನ್ನ ಮನೆಯನ್ನು ರೈಡ್ ಮಾಡಿಸ್ಬೇಕು ಅಂತ ಕಾಯ್ತಿದ್ದಾರೆ. ನಮಗೆ ಬುದ್ಧಿ ಇಲ್ವಾ? ನಾನು ಎತ್ತ ಮಾಡಿದೆ ಗೊತ್ತಾ? 25 ಕೋಟಿ ಹಣವನ್ನ ಕಾರಿನ ಹಿಂಬದಿ ಸೀಟ್ನಲ್ಲಿ ಇಟ್ಟು ಪಕ್ಕದ ಬೀದಿ ನಿಲ್ಲಿಸಿದೆ. ಎಂತ ಮಾಡೋದು ಮರಯ್ಯ, ಕಳ್ಳ ಕಾರನ್ನು ಕದ್ದುಕೊಂಡು ಹೋಗಿದ್ದಾನೆ. ವಿಷಯ ಗೊತ್ತಾ? ಕಾರಿನಲ್ಲಿ 25 ಕೋಟಿ ಇರೋದು ಯಾರಿಗೂ ಗೊತ್ತಿಲ್ಲ. ಚಂದ ಅಲ್ವಾ ಅಣ್ಣ? ಈಗೆಲ್ರಿಗೂ ಗೊತ್ತಾಗೋಯ್ತಲ್ಲಣ್ಣ. ನಾವು ಪೊಲೀಸ್ಗೆ ಹೇಳಿದ್ರೆ ಬೆಂಕಿಯ ಉಂಡೆ ಮೇಲೆ ಕುಂಡೆ ಕೊಟ್ಟಾಗ್ತದೆ. ನಮಗೆ ಯಾಕೆ ಬೇಕು ಪೊಲೀಸು? ಬೇಡ ಮರಯ್ಯ, ನೀವೆಲ್ಲ ಹೋಗಿ ಕಾರನ್ನು ಹುಡುಕಿ. ಆಯ್ತಾ? ಓಕೆ ಅಣ್ಣ.
ಅಣ್ಣ ಓಕೆ ಅಣ್ಣ ಓಕೆ ಅಣ್ಣ. ಏಯ್ ಜಾಗ್ರತೆ, ಆ ದುಡ್ಡಲ್ಲಿ ನಾನು ಎಲೆಕ್ಷನ್ ಮಾಡಬೇಕು, ಮತ್ತೆ ನಾನೇ ಗೆಲ್ಬೇಕು. ಮೋಸ ಗೀಸ ಮಾಡಿದ್ರೆ ಉಂಟಲ್ಲ ನಿಮ್ಮ ಪ್ರಾಣ ಹೋಗ್ತದೆ. ದೇವರಿಗೆ ಹರಕೆ ಕಟ್ತೇನೆ ಆಯ್ತಾ? ಹೋಗಿ 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 ಎಲ್ಲ ಹೋಗಿ, ನನಗೆ ಕಾರ್ ಬೇಕಷ್ಟೇ. ದುಡ್ಡು ವಿಚಾರ ಎಲ್ರಿಗೂ ಹೇಳಿ ನಾನು ತಪ್ಪು ಮಾಡಿದ್ನಾ ಅಂತ. ಚೇ ಚೇ ಚೇ, ನಮ್ಮ ಜನ ನನಗೆ ಎಷ್ಟು ಸಾರಿ ಓಟ್ ಹಾಕಿದ್ದಾರೆ. ಒಮ್ಮೆ ನಾನು ನಮ್ಮ ಹುಡುಗರಿಗೆ ಓಟ್ ಹಾಕೋದು. ಏನಿದು ಎಲ್ಲ ಕಪ್ಪು ಕಪ್ಪು? ನಿಮಗೆ ಕಪ್ಪು ಬಣ್ಣ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ನೋಡಿದ್ರ. ಅದಕ್ಕೆ ಈ ರೀತಿನಾ? ಯಾಕೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು. ಬಿಲ್ಡಪ್ ಕೊಡ್ತಾವನೆ. ಅದ್ ಸರಿ, ಅವತ್ ಬ್ಲಾಕ್ ಕಾರಲ್ಲಿ ಬಂದಿದ್ರಿ, ಇವತ್ ಸಿಲ್ವರ್ ಕಾರಲ್ಲಿ ಬಂದಿದ್ದೀರಾ? ಅಯ್ಯೋ ಯಾಕೆ? ತಗ್ಲಾಕೊಂಡ ಏನಾಯ್ತ್ರಿ? ಕಪ್ಪು ಕಪ್ಪು ಕಲರ್ ಕಾರ್ ಕೊಡು ಅಂತ ಪಡ್ಕೊಂಡೆ. ಸ್ಟಾಕ್ ಇಲ್ಲ ಅಂತ ಸಿಲ್ವರ್ ಕಲರ್ ಕೊಟ್ಟ. ಅದು ಹಳೆ ಬ್ಲಾಕ್ ಕಲರ್ ಕಾರಲ್ಲಿ ಇಂಜನ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಾರ್ನ ಚೇಂಜ್ ಮಾಡ್ಬಿಟ್ಟೆ. ಅಬ್ಬಾ ಹೆಂಗೋ ಡೂ ಮಾಡಿ ಮ್ಯಾನೇಜ್ ಮಾಡ್ಬಿಡ್ತಾನೆ. ನೀವೇ ಯೋಚನೆ ಮಾಡ್ಬಿಡಿ, ಈ ಕಾರ್ ತಗೊಂಡಿದ್ದಕ್ಕೆ ಒಂದು ಸ್ಪೆಷಲ್ ಇದೆ. ಸ್ಪೆಷಲ್ ಏನು? ನಂಬರ್ ನೋಡಿ, ನೀವು ಹುಟ್ಟಿದ ತಾರೀಕು. ಹೌದು. ಇಷ್ಟ ಆಯ್ತಾ? ಬನ್ನಿ ಬನ್ನಿ. ಸ್ಟಾಪ್! ಬನ್ನಿ, ನಾನು ಮುಂದೆ ಕೂತ್ಕೋತೀನಿ. ಹೋಗಿಪ್ಪ, ನೀವು ಬೇರೆ ರಸ್ತೆಯಲ್ಲಿ. ನಾನೇ ಧೈರ್ಯವಾಗಿದ್ದೀನಿ, ನೀವ್ಯಾಕೆ ನಾಚ್ಕೋತಿದ್ದೀರಾ? ನಮ್ಮಮ್ಮ ನನ್ನ ಬೆಳೆಸಿಲ್ಲ. ಅಯ್ಯೋ ಪಾಪ, ಅಮ್ಮ ಊದ್ಗಡ್ಡೆ, ಇವನು ಕರ್ಪೂರ ನನ್ನ ಮಗ. ಪರವಾಗಿಲ್ಲ, ಬನ್ನಿ ಬನ್ನಿ. ಆಯ್ತು, ನಿಮಗೋಸ್ಕರ ಬರ್ತೀನಿ. ಬನ್ರಿ. ನನ್ ಡ್ರೆಸ್ ಚೆನ್ನಾಗಿದ್ಯಾ? ಹೇ, ಕೆಳಗಡೆ ಹಾಕೊಂಡೆ ಇಲ್ಲ ರೀ, ಇದೇ ಫ್ಯಾಷನ್. ಇದು ನಿಮ್ ಫ್ರೆಂಡ್ ಕೊಟ್ಟಿರೋ ಐಡಿಯಾನ? ಹೋಗ್ರಿ, ನಾಚಿಕೆ ಆಗತ್ತೆ. ಹೌದು, ಏನ್ ನಿಮ್ ಕೈ ತುಂಬಾ ಒರಟಾಗಿದೆ? ರಾಗಿ ಮಿಷಿನ್ ಆಡ್ಸಿ ರಫ್ ಆಗಿದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೋಗ್ಲಿ ಬಿಡಿ ಪಾಪ. ಮಕ್ಕಳಿಗೆ ಹುಡುಗಿಯರು ಸಿಕ್ಬಿಟ್ರೆ ಸಂಬಂಧಗಳೇ ಬೇಡ. ಇದೇನಿದು? ನಿಮ್ಮನ್ ಮುಟ್ಟಿದ್ರೆ ಅವ್ರು ಕೂಕೊಳ್ತಾರೆ. ಬಟ್ಟಿ ಮಗ ಕನ್ನಡಿ ನೋಡ್ತಾವನೆ. ನೋಡ್ತೀಯ? ಈಗ ಕರ್ತೀನಿ ಗ್ರೇಟ್ ವಾಲ್ ಆಫ್ ಚೈನಾ. ನಿಮ್ಮ ಆಸೆ ಏನು? ಮೊದಲು ನೀವ್ ಹೇಳಿ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ? ನಾನು ಏನೇ ಕೇಳಿದ್ರು ಮೊದಲು ನನ್ನ ಮಾತಿಗೆ ಬೆಲೆ ಕೊಡ್ತೀರಾ. ನನಗೆ ನಿಮ್ ಥರನೇ ಒಬ್ಬ ತುಂಟು ಮಗ ಬೇಕು. ಅದ್ರ ಜೊತೆಗೆ ನಮ್ಮಮ್ಮನ ತರ ಮುದ್ದಾದ ಮಗಳು ಬೇಕು. ಇವ್ರು ಹೇಳಿದನ್ ಗಾಡಿ ಅನ್ಕೊಂಡವ್ರ ಇಲ್ಲ ಹೆರಿಗೆ ಆಸ್ಪತ್ರೆ ಅನ್ಕೊಂಡವ್ರ? ಮದುವೆ ಮುಂಚೆನೆ ಶುರು ಮಾಡ್ಕೊಂಡ್ಬಿಟ್ಟವ್ರ. ಮಾಮಾ ನಮ್ಗೆ ಯಾಕೆ ಬಿಡಪ್ಪ, FM ಕೇಳ್ತೀವಿ. ಹೌದು ಏನ್ ಕರ್ಮರಿ ನಮ್ದು ರೀ. ತಂದೆ ಅಪ್ಪ ಮರಿ ಧರ್ಮ ಮಾಡಪ್ಪ, ಒಳ್ಳೇದಾಗ್ಲಪ್ಪ. ಈ ಅಣ್ಣಪ್ಪನಿಗೋಸ್ಕರ ನಾವ್ ಎಂತ ವೇಷ ಹಾಕ್ಬೇಕಪ್ಪ. ದೇವ್ರೆ ಕಾಪಾಡ್ರಪ್ಪ ತಂದೆ. ಅಣ್ಣಪ್ಪನ ಕಾರು ಸ್ಟಾರ್ಟ್ ಚೇಸಿಂಗ್. ಅರೆ ನನ್ನ ಡುಮಿಲ್ಲು ಡುಮಿಲ್ ಅಣ್ಣ, ನಮ್ ಕಾರ್ ನೋಡ್ದೇನ? ಕಾರ ಎಲ್ಲಿ? ಇಲ್ಲೇ ಮೈಸೂರು. ಏ ಅದನ್ನು ಫಾಲೋ ಮಾಡು. ಕಾರು ಯಾರು ಓಡಿಸ್ತಿದ್ದಾರೆ ಅದನ್ನು ನೋಡು ನೋಡು. ಏನು ಡಿಸ್ಟರ್ಬೆನ್ಸ್? ಅಣ್ಣ ಅಣ್ಣ ನೀವೇನ್ ಹೇಳ್ತಿದ್ರೆ ಕೇಳಿಸಲ್ಲ. ಹಲೋ ಹಲೋ, ಏ ಹಾಗೆ ಇರು, ಒಂದು ನಿಮಿಷ ಬಂದೆ. ಏ ನೀನು ಗಲಿಬಿಲಿ ಮಾಡ್ಬೇಡ ಮಾರಾಯ. ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾ ಇದ್ರಣ್ಣ. ಸ್ಟೇಷನ್ಗೆ ತೊಂದರೆ ಆಗ್ತದೆ ಮಾರಾಯ, ಬೇಡ ಅಂತ ಹೇಳಿ ಆಯ್ತಾ? ಓಕೆನಾ?
ಅಯ್ಯ ಏನಾದ್ರೂ ಹಾಕ್ರಪ್ಪ. ಚಿಲ್ರೆ ಲೈ ಎತ್ತೋ ಗಾಡಿ ಇಲ್ಲಾಂದ್ರೆ ಸುಟ್ಬಿಡ್ತೀನಲ್ಲ. ತೋರಿಸ್ತವನು ಅಣ್ಣ ಏನಾರ ಹಾಕಪ್ಪ. ಯಾರದು? ಇವ್ನ ಯಾವ ಆಪ್ತ ಮಿತ್ರ ನಾಗವಲ್ಲಿ ಆಕ್ಟ್ ಮಾಡ್ತಾವನೆ. ಲೈ ನಾನು ಆಕ್ಟ್ ಮಾಡ್ತಾ ಇಲ್ಲ, ಅಟ್ಯಾಕ್ ಮಾಡ್ತಾ ಇದ್ದೀನಿ. ಗಾಡಿ ಯಾರ್ದು ಗೊತ್ತೇನೋ? ಮಾಜಿ ಮಂತ್ರಿ ಮಂಗಳೂರು ಅಣ್ಣಪ್ಪನವ್ರದು. ಹಾಗಾದ್ರೆ ಹಿಂದೆ ಇರೋದು ನಿಂದೇನಾ? ಅದು ನಂದಲ್ಲ, ಯಜಮಾನ್ರದು. ಮತ್ತದ್ರೆ ಯಾಕೋ ಹಿಂದೆ ಇಟ್ಟಿದ್ದಾರೆ? ಯಾರಿಗಾರು ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ಬಿಡತ್ತೆ. ನೀವು ನೋಡ್ಬಿಟ್ರೇನ್ರು? ಅದು ನೋಡಿದ್ಮೇಲೆ ತಾನೇನೋ ಟೆನ್ಷನ್ ಆಗ್ತಾ ಇರೋದು. ಟೆನ್ಷನ್ ಮಾಡ್ಕೋಬೇಡ್ರಿ, ಅದನ್ನ ನನ್ನ ಹತ್ರ ಒಪ್ಪಿಸ್ಬಿಡ್ರಿ. ಅದ್ರ ಮೇಲೆ ಆಸೆ ಪಡ್ಬೇಡ್ರಿ. ಅದ್ರ ಮೇಲೆ ಯಾರೇ ಆಸೆ ಪಡ್ತಾರೆ, ಅದ್ ನೋಡಿದ್ಮೇಲೆ ಭಯ ಆಗಿರೋದು ನಮ್ಗೆ. ಯಾರು ಸ್ಟೇಷನ್ ಮುಂದೆ ಗಲಾಟೆ ಮಾಡ್ತಿರೋದು? ತೆಗಿರೋ ಗಾಡಿ. ಇಲ್ಲಿ ಹೊರಗಡೆ ನಿಂತಿರ್ತೀವಿ. ಭಿಕ್ಷೆ ಬೇಡದೆ ದೊಡ್ಡ ತಪ್ಪು, ಅದ್ರಲ್ಲೂ ಕಾರ್ ನಿಲ್ಸ್ಕೊಂಡು ಭಿಕ್ಷೆ ಬೇಡ್ತಾ ಇದೀಯಾ ಸ್ಟೇಷನ್ ಮುಂದ್ಗಡೆ? ತಗಲಾಕೊಂಡಂಗ ಅನ್ಕೊಳೋ ಏನು ಮಾಡ್ತೀವಿ. ಇವಾಗೊಬ್ಬ ಹೊಸ ಎಂಟ್ರಿ ಕೊಟ್ಟಾನೆ, ಇದನ್ನ ಅವನು ಕೊಟ್ಟು ಕೈ ತೊಳ್ಕೊಂಬಿಡೋಣ. ಏನ್ಲಾ ನಿನ್ ಗಾಡಿ ಡಿಸೈನ್ ಆಗಿದೆ. ಅಣ್ಣ ನಿಮ್ಗೆ ಸರ್ಕಾರದವರು ಡಿಸೈನ್ ಗಾಡಿ ಕೊಡ್ತಾರೆ, ನೀವು ಡಿಸೈನ್ ಆಗಿ ಚೇಂಜ್ ಮಾಡಿ ಹೆಂಗಾರ ಚಿಲ್ಲರೆ ಮಾಡ್ಕೊಂಡ್ಬಿಡ್ತೀರಣ್ಣ. ನಮ್ ಕತೆ ಹೇಳೋಣ ಬಡವ್ರ ಪಕ್ಷ ಅಣ್ಣ, ಬಡವ್ರ ಗಾಡಿ ಅಣ್ಣ. ಏನ್ ಓವರ್ ಮಾತಾಡ್ತಿದ್ಯಾ? ನಿಮ್ಗೆಲ್ಲ ಹಾಕೊಂಡೋಗಿ ಏರೋಪ್ಲೇನ್ ಹಚ್ಚೋದ್ರೆ ಬುದ್ಧಿ ಬರೋದು. ಬೇಡಣು ಸರ್ ಸಿಟಿಲಿ ತುಂಬಾ ಟ್ರಾಫಿಕ್, ಸ್ವಲ್ಪ ಹುಷಾರಾಗಿ ಓಡಾಡಿ ಸರ್. ಬರ್ತೀನಿ ಸರ್. ಹಂಗೆ ಸುಟ್ಟು ಎಸ್ಕೇಪ್ ಆಗ್ಬಿಟ್ಟು ನನ್ನ ಮಕ್ಕಳು. ಬಾಸ್ ಏನ್ ನಡೀತಾ ಇದೆಯಲ್ಲ? ಅಯ್ಯಯ್ಯೋ ಓಕೆ ಕಂಟಿನ್ಯೂ. ಇನ್ಸೆಟ್ ಚಂದ ಉಂಟು. ಸರಿ ಅಲ್ಲ ಹೇಳ ಅಣ್ಣ. ನಾನಣ್ಣ ಮಿಷನ್ ಕೃಷ್ಣ. ಡುಮಿಲ್ ಕೃಷ್ಣ. ನೀನು ಮಿಸ್ ಕೃಷ್ಣ ಹೇಳ. ಅಣ್ಣ ಗಾಡಿನ ಅವರೇ ಕೊಡ್ತೀನಿ ಅಂದ್ರು, ನಮ್ಮ ಮಾಲ್ ನೋಡಿ ಎದ್ರಕೊಂಡ್ಬಿಟ್ಟವ್ರೆ. ಹೌದಲ್ವಾ? ಅಷ್ಟು ದುಡ್ಡು ನೋಡಿದ್ಮೇಲೆ ಯಾರು ಎದ್ಕೊಳ್ಬೇಕಲ್ವಾ? ನೀನು ಅವ್ರನ್ನ ಹಿಡಿದಿಯಾ? ಇಲ್ಲಣ್ಣ, ಪೊಲೀಸ್ನವ್ರು ಬಂದ್ರು ಎಸ್ಕೇಪ್ ಆಗ್ಬಿಟ್ರು. ಎಂತದ್ದು ಮರ, ಅವರ ಅಡ್ರೆಸ್ ತೆಗೆದುಕೊಂಡೆಯಾ? ಅಣ್ಣ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಕ್ಯಾಚ್ ಮಾಡ್ಬಿಡ್ತೀನಿ. ಹೌದಾ? ಎಂತ ಮಾಡೋದು? ಯಾರೊಂದು ಹುಡುಗರನ್ನ ಕಳಿಸ್ಕೊಡ್ಬೇಕಾ? ಅಣ್ಣ ಒಂದು 3 ಸುಮ ಒಂದ್ 20 ಜನ ಹುಡುಗರು ಕಳ್ಸ್ಕೊಡಿ. ಅವ್ರು ಏನಾರು ಕಿರಿಕ್ ಮಾಡಿದ್ರೆ ನನ್ನ ಮಕ್ಕಳನ್ನ ಎತ್ಬಿಟ್ಟು ಗಾಡಿ ತಗೊಂಡ್ಬಂದ್ಬಿಡ್ತೀನಿ. ಆಯ್ತಾಯ್ತು, ನಾನು ಮೈಸೂರು ಹುಡುಗರು ಕಳಿಸ್ತೀನಿ. ಅಪ್ಪ ಕೆಲಸ ಮುಗಿತು. ಇವ್ರದ್ದು ಇನ್ನೂ ಸ್ಟಾರ್ಟೇ ಆಗಿಲ್ವೇ? ನಾನು 3 ಎಣಿಸ್ತೀನಿ, ಇಬ್ರು ಒಟ್ಟಿಗೆ ಜಂಪ್ ಮಾಡೋಣ. 1 2 3. ಆಗಲ್ಲ, ಇಳ್ಕೊಂಡೇ ಹೋಗೋಣ. ಆಯ್ತಪ್ಪ. ಏನಾಯ್ತು? ಏನು? ನಾಯಿ ನೋಡ್ಕೊಂಡು ಕಾಲಿಡ. ಬರ್ಸಿ ಕಣೋ, ಇದೇ ಬರ್ಸಿ. ಬಾಡಿ ಅಲ್ಲಿ ಕಾರಲ್ಲಿ ಐತೆ, ಇಲ್ಲಿ ಮಣ್ಣು ಮಾಡಿದ್ದಾರೆ. ತೆಗೆದು ನೋಡೇ ಬಿಡೋಣ. ಒಂದು ನಿಮಿಷ. ಮೆರ್ಸಿ, ಐ ಆಮ್ ಸಾರಿ. ಈಗ ಸುರಾಜ್ ಪಕ್ಕದಲ್ಲಿ ಡೇವಿಡ್ ಮಲ್ಗವನ, ಅವನ ಮೇಲೆ ಎಸಿಬೇಡ್ವು. ಅವನೇ ನಿನ್ನ ಮಾವನ, ಮುಚ್ಕೊಂಡು ಅಯ್ಯೋ. ಏನು ಮಾಮ ಇದು? ಖಾಲಿ ಐತೆ. ಮಾಮ ಸೆಕ್ಯೂರಿಟಿ ಕಣೋ. ಮಕ್ಕ ನಾಯಿ ನೆಕ್ಕ ಏನ್ ಹಿಂಗ್ ಕುಡಿದು ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ಈ ಮನೆಯಾಳನ್ ಜೊತೆ ಸೇರ್ಕೊಂಡಿದ್ಯಲ್ಲ, ನೀನ್ ಉದ್ಧಾರ ಆಗಲ್ವೋ? ಉದ್ಧಾರ ಆಗಲ್ಲ. ಈಗ ಪೊಲೀಸರು ಈ ಘಟನೆ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ಅದರ ಜೊತೆಗೆ ರಾತ್ರಿ ಒಂದ್ ಕಾಟ, ನಿಂದೊಂದ್ ಕಾಟ ಇರಬಹುದು ಅಥವಾ ಆಸ್ಪತ್ರೆ, ಶವಾಗಾರ ಇರಬಹುದು, ಎಲ್ಲ ಕಡೆ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಕಿಟಿ, ಈ ಜಾಗ ನಾವೆಲ್ಲ ನೋಡ್ದಂಗಿಲ್ವಾ? ನೋಡಲಿ. ಅದು ನಿಮ್ಮ ಮಾವ ಡೇವಿಡ್. ಮಾಮ, ನಾವು ನಿನ್ನೆ ರಾತ್ರಿ ನೋಡಿದ್ದನ್ನ ಹಗಲಲ್ಲಿ ನೋಡ್ತಾವ್ರೆ. ನಾವು ನಿನ್ನೆ ರಾತ್ರಿ ಹೋಗಿ ಸ್ಮಶಾನ ಕಳೋದು. ನಿನ್ನೆ ರಾತ್ರಿ ಮೈಸೂರಿನ ಕ್ರೈಸ್ತ ಸ್ಮಶಾನದಲ್ಲಿ ಒಂದು ವಿಚಿತ್ರ ಹಾಗೂ ವಿಲಕ್ಷಣ ಘಟನೆ ನಡೆದಿದೆ. ರಾತ್ರಿ ಬಂದಿರೋ ಇಬ್ಬರು ಆಗಂತುಕರು ಮರ್ಸಿ ಅನ್ನೊಬ್ಬ ಹುಡುಗಿಯ ಶವ ತೆಗೆದುಕೊಂಡು ಹೋಗಿದ್ದಾರೆ. ಸ್ಮಶಾನದಲ್ಲೂ ಕಳ್ಳತನ ಆಗಿರೋದ್ರ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಪೊಲೀಸ್ ಇನ್ಸ್ಪೆಕ್ಟರ್ ಗೋಪಾಲ್ ಅವರನ್ನ ಮಾತನಾಡಿಸಿದಾಗ, ನಿನ್ನೆ ರಾತ್ರಿ ಇಬ್ಬರು ಬಂದು ಹೆಣ್ಣಿನ ಶವ ತಗೊಂಡೋಗಿದ್ದಾರೆ. ಕತ್ಲೆನಲ್ಲಿ ಅವ್ರನ್ನ ಗುರ್ತಿಡಕ್ಕಾಗಿಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಿದ್ದಾನೆ. ಅವ್ರು ಯಾರಿರ್ಬೋದು ಅಂತ ಏನಾದ್ರೂ ಅನುಮಾನ ಇದೆಯಾ? ಅವರು ವಿಕೃತ ಕಾಮಿಗಳಿರಬಹುದು. ಆದ್ರಿಂದ
ಹೆಣ್ಣಿನ ಶವ ಇರೋ ಎಲ್ಲಾ ಕಡೆನೂ ಸೆಕ್ಯೂರಿಟಿ ಹಾಕಿದ್ದೆ. ಮಾವ ಮೊದ್ಲು ಉಗ್ರ ಗಾವಿ, ಈಗ ವಿಕೃತ ಗಾವಿ, ಮುಂದೆ ಏನೋ. ರಿಂಗ್ ಟೋನ್ ಚೇಂಜ್ ಮಾಡೋ ಪ್ರಶ್ನೆ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಇವನೇ ಎದುರಿಸ್ತಾನೆ. ಅದೆಲ್ಲ ಬರೀ ಪಿಕ್ಚರ್ ಅಲ್ಲಿ ಆಗೋದು. ಬಾ, ಆಗ್ಲಿಲ್ಲ ಅಂದ್ರೆ ಹತ್ಕೊಂಡು ಹೋಗ್ತೀನಿ. ಮಾಮ ಫಸ್ಟ್ ಟೈಮ್ ಬುದ್ಧಿ ಉಪಯೋಗಿಸ್ಬಿಟ್ಟ. ಇವನೇ ಮಾಮ ಹಿಂಗವನೇ. ಇವನಿಗಂತೂ ಹೊಡಿಯಕ್ಕಾಗಲ್ಲ, ಕಾಲಿಗೆ ಬಿದ್ದಾದ್ರೂ ನಿಜ ಹೇಳಿಸ್ಬೇಕು. ನೋ, ವಿ ಆರ್ ಪೊಲೀಸ್. ಹೊಡೆದೆ ಕೇಳಬೇಕು. ನೀನೇನ ಸೆಕ್ಯೂರಿಟಿ? ಹೌದು, ನೀವೇನ್ ಪೊಲೀಸ್ನರ? ನಾವೇನ್ ಬಾಡಿಗೆ ಬಟ್ಟೆ ಹಾಕೊಂಡ್ ಬಂದಿದ್ವಿ ಅನ್ಕೊಂಡಿದ್ಯೋ ರಾಸ್ಕಲ್. ಸರ್, ಏನು ಹೊಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೊಡೀರಿ ಸರ್. ಅವತ್ತೇನೋ ನಡೀತು. ಅವತ್ತೇನೆ ಪೊಲೀಸ್ನರ ಹತ್ರ ಎಲ್ಲ ಹೇಳ್ಬಿಟ್ನಲ್ಲ ಸರ್. ಲೇ, ಅವರು ಲೋಕಲ್ ಕಣ, ನಾವು CIB. ಸರ್, ಮೊನ್ನೆ ರಾತ್ರಿ 2 ಗಂಟೆ ಇರ್ಬೋದು ಸರ್. ಅಲ್ಲ ಕಣೋ, 1 ಗಂಟೆ. ಟೈಮ್ ಸರಿಯಾಗಿ ಗೊತ್ತಿಲ್ಲ ಸರ್. ಮತ್ತದ ಹೆಂಗೋ ಟೈಮ್ ಹೇಳ್ದೆ? ಒಂದು ಅಂದಾಜಲ್ಲಿ ಹೇಳ್ದೆ. ಸರಿ ಹೇಳಪ್ಪ, ಹೇಳ್ಕೊ. ಸರ್, ಇಬ್ರು ಬಂದು ಸಮಯದಲ್ಲಿರೋ ಪೆಟ್ಟಿಗೆ ತೆಗೆದ್ರು ಸರ್. ಸೌಂಡ್ ಕೇಳಿಸ್ತು, ಓಡ್ ಬಂದೆ. ಲೇ, ಅದೆಲ್ಲ ನಮಗ್ ಗೊತ್ತು ಕಣೋ. ಇನ್ಯಾವ್ ಸರ್? ನೋಡಕಂದ, ಅವತ್ತು ಯಾರು ಶವನ ತೆಗ್ದೇ ಇಲ್ಲ ಕಣೋ, ಅದಕ್ಕೆ ಮುಂಚೆನೆ ಯಾರೋ ತೆಗ್ದವ. ಅದನ್ನ ಹೇಳು ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ಹಿಂಗ್ ಹೇಳಿದ್ರೆ ನೀವು ಬಾಯ್ ಬಿಡಲ್ಲ. ಈ ಧರ್ಮರಾಜ್ ಸ್ಟೈಲಲ್ಲಿ ಹೇಳಿದ್ರೇನೆ ಸರಿ. ಇವನ್ ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ. ನನ್ನ ಸ್ಟೈಲ್ ಏಯ್, ಏನೋ ನೋಡಕ್ ದೊಡ್ಡ ಮನುಷ್ಯನ್ ತರ ಇದೆಯಾ, ಚಕೋತಂಡ್ ಚಡ್ಡಿಲಿ ಇಟ್ಕೊಂಡಿದ್ಯಲ್ಲೋ. ಸರ್, ನನಗೆ ಮರ್ಮಾಂಗಲ್ ಪ್ರಾಬ್ಲಮ್ ಐತೆ ಸರ್. ಲೇ, ಅದಕ್ಕೊಂದು ಲಿಮಿಟ್ ಇಲ್ವೇನೋ? ಅವನಿಗೆ ಅಂಕುಶನೇ ಸರಿ. ಹೇಳು ಸರ್, ಅವತ್ತು ಕೂತಿಟ್ಟಿದ್ದಿನ ನಾನು ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ ಸರ್. ಅವಾಗ ಇದೇ ಸರ್ ನಡೆದಿದ್ದು. ಹೌದು, ಆ ಕಾರು ನೋಡೋದಕ್ಕೆ ಹೆಂಗಿತ್ತು ಸರ್? ಈಚೆ ನಿಂತಿದೆಯಲ್ಲ ಸಿಲ್ವರ್ ಕಲರ್ ಕಾರು, ಅದೇ ತರ ಸರ್, ಆದ್ರೆ ಕಪ್ಪುಗಿತ್ತು ಸರ್. ಮತ್ತೆ ಈ ವಿಷಯ ಪೊಲೀಸರಿಗೆ ಯಾಕೋ ಹೇಳಿಲ್ಲ? ಪೊಲೀಸರಿಗೆ ಯಾಕೆ ಹೇಳಿಲ್ಲ ಸರ್? ಹೆಂಡತಿ ಮಕ್ಳಿರನ್ ಸರ್, ಭಯ ಸರ್. ಅಯ್ಯೋ ಪಾಪ. ಇದೇ ಲಾಸ್ಟು. ಇನ್ನೊಂದ್ಸಲ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಪೊಲೀಸ್ನವ್ರಿಗೆ ಎದುರು ಮಾತಾಡ್ತ್ಯಾ? ವಿ ಆರ್ ABCD. ಸರ್, ಅವಾಗೇನೋ ಬೇರೆ ಹೇಳಿದ್ರು ಸರ್ ಇವರು. ನಾವು ಪೊಲೀಸ್, ಏನ್ ಬೇಕಾದ್ರೂ ಹೇಳ್ತೀವಿ. ಪ್ರಾಬ್ಲಮ್ ಇದೆ ಅಲ್ಲಿ. ಸರಿ, ಆ ದುಡ್ಡು ಎಲ್ಲಿ? ನೀನಾ? ಯಾಕೆ? ಯಾರು ಕತ್ತಿಸಿದಂಗಾಯ್ತು. ಬಂದ. ವೆರಿ ಸಿ. ಏನು 2,000 ರೂಪಾಯಿ ಕಡಿಮೆ ಇದೆ ಸರ್. ಕುಡ್ಕೊಬಿಟ್ಟೆ ಸರ್. ಇಟ್ಸ್ ಓಕೆ, ರೈಟ್. ಹೇಳೋ, ಹೋಗೋ. 10,000 ರೂಪಾಯಿ ಕೊಡಿಲಿ. ಯಾಕೆ? ಕೊಡೋ, ಹೇಳ್ತೀನಿ. ಏಯ್ ಸರ್, ಬಾಯ್ಲೆ ಬಾರೋ. ತಗೊಳ 10,000. ಯಾಕೆ ಸರ್? ಚಕೋ ತಣ್ಣ ನಿಂಬೆ ಹಣ್ಣು ಮಾಡಿಸ್ಕೊ. ಏಯ್, ನಿನಗ್ ತರದೇ ಇರ್ತೀನಾ? ತರ್ತೀನಿ, ನಾನೇ ತರ್ತೀನಿ. ಯಜಮಾನ್ರ ಕಾರು. ಒಂದ್ ನಿಮಿಷ, ಆಮೇಲೆ ಫೋನ್ ಮಾಡ್ತೀನಿ. ಫೋನ್ ನೋಡು. ಮಗ ಬರ್ತೀನೋ? ಬಾಯ್. ಏನ್ ಸರ್, ಏನ್ ಹುಡುಕ್ತಾ ಇದ್ದೀರಾ? ಆ ಕಾರ್ ಎಲ್ಲೋಯ್ತು? ನೀವ್ಯಾಕೆ ಕೇಳ್ತಾ ಇದ್ದೀರಾ? ಲೇ, ಕಾರ್ ಯಾರ್ದು ಗೊತ್ತೇನೋ? ಮಂಗ್ಳೂರು ಅಣ್ಣಪ್ಪಂದಲೇ. ಸಿಕ್ಕಾಕೊಂಡ್ರೆ ಸಿಗದಾಕ್ಬಿಡ್ತಾನೆ. ಸಿಗಾಕೋತೀರ ಬಿಡ್ರಿ. ಸರ್, ಒಂದ್ ನಿಮಿಷ. ಏನು? ಅವ್ರೇನ ಮತ್ತೆ ಬಂದ್ರೆ ಸರ್, ನಿಮ್ ನಂಬರ್ ಕೊಡಿ, ಅವ್ರಿಗೆ ಹೇಳ್ತೀನಿ. ಬರ್ಕೋ. ಅಲ್ಲ, ಯಾರ? ಕಾರ? ನೀನ್ ಹುಡುಕ್ತಾ ಇರೋ ಕಾರು ನಮ್ಮ ಹತ್ರ ಇದೆ. ಲೈ ಕಾರ್ ತಂದು ಒಪ್ಪಿಸ್ಬಿಟ್ರೆ ಶತ್ರುಗಳಾಗ್ಬೇಡ್ರಿ. ಆ ಕಾರ್ ಇಟ್ಕೊಂಡು ಅವಸ್ಥೆ ಪಡ್ತಾ ಇದೀವಿ ಕಣಯ್ಯ. ಅದಕ್ಕೆ ಒಂದ್ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಬಿಡಿ, ಕಾರ್ ತಗೊಂಡೋಗ್ಬಿಡಿ. 5 ಲಕ್ಷ ಕ್ಯಾಶ?
ಒಂದ್ ನಿಮಿಷ ಹಂಗೆ ಲೈನ್ ಇಲ್ಲಿರ ಲೈನ್ ಇಲ್ಲಿರ ಅಣ್ಣಂಗೆ ಫೋನ್ ಮಾಡ್ತೀನಿ. ಅಣ್ಣ ಮುಗಿಸಿದ? ಮಿನಿಸ್ಟರ್ ಕೊಡು ಅಣ್ಣ ನಮಸ್ಕಾರ. ನನ್ನ ಸೈಟ್ ನೋಡ್ಕೊಳ್ಳಿ. 5 ಲಕ್ಷನಾ? ಆಯ್ತು ಮರ, 5 ಲಕ್ಷ ಕೊಟ್ಟು ಕಾರ್ ಕೊಂಡು ಬಾ ಮಾರಾಯ. ಮಾಮ ಕೇಳಿದ ತಕ್ಷಣ 5 ಲಕ್ಷ ಓಕೆ ಅಂತಿದ್ದಾನೆ. ಇನ್ನೂ ಜಾಸ್ತಿ ಕೇಳ. ಹಲೋ, ನಮ್ಮ ಯಜಮಾನ್ರು 5 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು. ಕಾರ್ ತಂದು ಒಪ್ಪಿಸ್ಬಿಡ್ರಪ್ಪ. 5 ಆಗಲ್ಲ, 25 ಲಕ್ಷ ಬೇಕಾಗತ್ತೆ. 25 ಲಕ್ಷನಾ? ಲೇ ಈಗ ತಾನೆ 5 ಲಕ್ಷ ಕೇಳಿದ್ರಲ್ಲ. ಆಗಲ್ಲ ಅಂದ್ರೆ ಬಿಡ್ರಿ. ಒಂದ್ ನಿಮಿಷ ಹಂಗೆ ಲೈನಲ್ಲಿರ. ನೀನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದೇನೆ. 25 ಲಕ್ಷ ತೆಗೆದು ಮೂತಿ ಮೇಲೆ ಬಿಸಾಡ. ಹಿಂಬದಿ ಸೀಟ್ ನಲ್ಲಿ 25 ಕೋಟಿ ಉಂಟು, ಅದನ್ನು ಮುಟ್ಟಬಾರ್ದು. ಕಾರ್ ಕೊಂಡು ಬಾ. ಇದೇ ನನ್ನ ತೀರ್ಪು. ನಮ್ಮ ಯಜಮಾನ್ರು 25 ಕೊಡಕ್ಕೆ. ಹಲೋ 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 ಹಲೋ, ಏನ್ ಫೋನ್ ಇಟ್ಬಿಟ್ರು? ಅಯ್ಯಮ್ಮ, ಏನ್ ಎಂಗೇಜ್ ಮಾಡ್ಬಿಟ್ರು? 25 ಲಕ್ಷ ಕೊಡ್ತೀವಿ ಅಂದಲ್ಲ, ಡಿಸ್ಕಷನ್ ಮಾಡ್ತಿರ್ಬೇಕು. ಫೋನ್ ಮಾಡ್ತಾರೆ. ಬಾಡಿ ಡಿಕ್ಕಿಲಿದೆ, ಏನು ಹುಡುಕ್ತಾ ಇದ್ಯಾ? ಆ ಮಿನಿಸ್ಟ್ರು ಕಾರಲ್ಲಿ 25 ಕೋಟಿ ಇದೆ ಅಂದ್ರು ಕಣ. 25 ಕೋಟಿ? ಲಕ್ಷ್ಮಿ ಎಲ್ಲಿದ್ಯಾ ಲಕ್ಷ್ಮಿ? ಎಲ್ಲಿದ್ಯಾ? ಕಿಟಿ ಚಿಪ್ಪ. ಮಾಮ ತೆಗಿಯೋ. ಜಾಸ್ತಿ ಮೂಸ್ ನೋಡ್ಬೇಡ, ವಾಸನೆ ಕಳ್ಕೊಂಡ್ಬಿಡುತ್ತೆ. ಕಿಟಿ, ಯಾರನ್ನ ಬರಕ್ ಮುಂಚೆ ಬೇಗ ಗಾಡಿ. ಕಿಟಿ, ಹಿಂದೆ ಇರೋ ಬಾಡಿನ ಇಲ್ಲೇ ಬಿಸಾಕ್ಬಿಟ್ಟು ಹೋಗೋಣ. ಗುಡ್ ಐಡಿಯಾ. ಸ್ವಿಚ್ ಆಫ್. ಎಂತ ಮಾಡ್ದಂಗೆ ಅರ್ಥ ಆಗ್ತಿಲ್ವಲ್ಲ. ಇಲ್ಲಿ ಬರ, ನಮ್ಮನ್ನು ಮೈಸೂರಿಗೆ ಬರ್ಲಿಕ್ಕೆ ಹೇಳಿ ಎಲ್ಲಿಗೆ ಬರ್ಬೇಕು ಅಂತ ಹೇಳಿಲ್ಲ. ಫೋನ್ ಎಲ್ಲ ಸ್ವಿಚ್ ಆಫ್. ನಮ್ಮ ಹುಡುಗರು ನಮ್ಮನ್ನು ಯಾಮಾರಿಸ್ತಾ ಇದ್ದಾರಾ? ಅಣ್ಣ ನೋಡ್ಕೊಂಡು ಗೋರ್ಕೆ ಹೊಡೆಯೋಣ. ಲೇ, ನನ್ ಗೋರ್ಕೆ ಹೊಡಿತಾ ಇಲ್ವೋ? ಅಳ್ತಾ ಇದ್ದೀನಿ. ನಾವು ಬಂದು 2 ದಿವಸ ಆಯ್ತು, ಆ ಗಾಡಿನೇ ಸಿಕ್ಕಿಲ್ಲ. ಯಜಮಾನ ಬೇರೆ ಫೋನ್ ಮಾಡ್ತೇನೆ ಅವನೇ. ಆ ಟೆನ್ಷನ್ಗೆ ಮೊಬೈಲ್ ಬೇರೆ ಆಫ್ ಮಾಡ್ಕೊಂಡಿದ್ದೀನೋ. ಏನ್ ಮಾಡೋದು? ಲೇ ಶಿಷ್ಯ, ನಾವು ಅವ್ರನ್ನ ಫಾಲೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗಬಾರ್ದು. ಹುಷಾರು. ಹಂಗಾರೆ ರೂಟ್ ಚೇಂಜ್ ಮಾಡೋಣ. ರೂಟ್ ಚೇಂಜ್ ಮಾಡ್ತೀಯ? ರೂಟ್ ಚೇಂಜ್ ಮಾಡಿದ್ರೆ ಅವ್ರು ನೆನ್ಸ್ ಚೇಂಜ್ ಮಾಡೋದು. ಮುಂದೆ ಹೋಗ್ಲಿ ಅಂತ. ಸೈಲೆಂಟ್ ಆಗಿ ಹೋಗೋ. ನೋಡಲೇ, ಗಾಡಿ ನೋಡಲೇ. ಅಣ್ಣಗೊಂದು ಫೋನ್ ಮಾಡ್ತೀನಿ. ಅಣ್ಣ, ನಾವ್ ಅವ್ರಿಗೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ ಅಣ್ಣ. ನಾವ್ 20 ಜನ ಇದೀವಣ್ಣ. ಅವ್ರನ್ನ ಹೊರದು ಹಾಕಿ ದುಡ್ಡು ಕಿತ್ಕೊಂಡ್ಬಂದ್ಬಿಡ್ತೀನಿ ಅಣ್ಣ. ಎಂತದ ಹೇಳ್ತಾ ಇರೋದು? ಅವನಣ್ಣ, ನಿಮ್ ಗಾಡಿ ಕಂಡು ಹಿಡಿದು ಬಿಟ್ಟಿದ್ದೀನಿ ಅಣ್ಣ. ನಿಮ್ ಗಾಡಿ ನೀನು 100 ಸರಿ ಹೇಳ, ನಂಗೆ ಬೇಜಾರಿಲ್ಲ ಮರಯ. ಹಿಂಬದಿ ಸೀಟ್ ನಲ್ಲಿ ದುಡ್ಡಿದ್ಯಾ ನೋಡು. ನೋಡ್ತೀನಿ. ಅಣ್ಣ, ಬರೀ ಪೇಪರ್ ಇದೆಯಾ ಅಣ್ಣ? ಅಣ್ಣ, ಹಾರ್ಟ್ ಅಟ್ಯಾಕ್. ಅಯ್ಯೋ, ಸತ್ಗೆ ತೋಬಿಡ್ರಣ್ಣ. ಯಾರಿಗೆ ಮರ ಬೈಯೋದು? ಅಯ್ಯೋ, ನಿಮ್ಗಲ್ಲಣ್ಣ. ಅಲ್ಲಣ್ಣ, ದುಡ್ಡಿಟ್ಟಿದ್ರಿ. ಅಯ್ಯೋ, ಇಲ್ವಲ್ಲಣ್ಣ. ನನ್ನ ಮಕ್ಕಳನ್ನ ಹೊಡೆದು ಚಚ್ಚಿ ಸಾಯಿಸ್ಬಿಡ್ಲಾ? ಬೇಡಪ್ಪ, ದುಡ್ಡು ಸಿಕ್ಕಿದ ಮೇಲೆ ಸಾಯಿಸುವಂತೆ ದೋಷ ಬರ್ತದೆ. ಆಯ್ತಣ್ಣ. ಈಗ ನಾನು ಎಲ್ಲಿಗೆ ಬರ್ಬೇಕು? ಇವನು ಯಾರೋ ಯೋಗ ಮೇಸ್ಟ್ ಇದ್ದಂಗೆ. ಬೆಲ್ಟೋ, ಇಂಥವ್ರಿಗೆಲ್ಲ ನೀನು ಹೆದರಬಾರ್ದು. ನೋ. ಯಾವ ಕಡೆ? ಏನ್ ಬೆಳೆ ತೋರಿಸ್ತೀಯಾ? ಬಾಯಿನಾಗ ಹೇಳಕ್ಕಾಗಲ್ವಾ? ಮೂಗನ ನೀನು? ಕಂಬಳಿ ಒದ್ಕೊಂಡ್ಬಿಟ್ರೆ ಸತ್ಯ ಹರಿಶ್ಚಂದ್ರನ? ಇವನು ಯಾರೋ ಶಿವ ಮೆಚ್ಚಿದ ಗನ್ನಪ್ಪ. ಯಜಮಾನ್ರಿಗೊಂದು ಫೋನ್ ಮಾಡ್ಬಿಡೋಣ. ಅಣ್ಣ ಹೇಳಿನ. ಎಂತದ ಅಣ್ಣ? ಎಂತ ನಿಮ್ಮ ಫೋನ್ ಎಲ್ಲ ಸಾಯಿಸಿದ್ದಿ ಯಾಕೆ? ನೀವೆಲ್ಲ ಎಲ್ಲಿ ಸತ್ತಿದ್ದೀರಾ ಮರಯ? ಅಣ್ಣ, ಕಿರ್ಚ್ಬೇಡಿ. ನಾವೊಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇದ್ದೀವಿ. ಅದಕ್ಕೆ ನಾನು ಫೋನ್ ಆಫ್ ಮಾಡಿದ್ದೆ. ಅದನ್ನೆಲ್ಲ ನಿಮ್ಗೆ ಹೇಳಕ್ಕಾಗತ್ತಾ? ನಾನು ಈಗ ಎಲ್ಲಿಗೆ ಬರ್ಬೇಕು ಮರಯ? ನೀವು ಸ್ಟ್ರೈಟ್ ಆಗಿ ಮಂಗಳೂರು ಹೈವೇ ರೋಡ್ ಬಂದ್ಬಿಡಿ. ಅಲ್ಲಿ ಬಂದು ನನ್ಗೊಂದು ಫೋನ್ ಮಾಡಿ ನಾನು ಸಿಗ್ತೀನಿ. ಆಯ್ತು. ಇಲ್ಲಿ ಬರ. ಇನ್ನು 15 ನಿಮಿಷಕ್ಕೆ ಮಂಗಳೂರು ರೋಡಿಗೆ ಹೋಗ. ಬರ ಅಣ್ಣ,
ಏನಣ್ಣ ನೀವು ಸ್ವಲ್ಪ ಬುದ್ಧಿ ಇಲ್ಲದೆ ಮಾತಾಡ್ತೀರಾ? ಫ್ಲೈಟ್ ಅಲ್ಲಿ ಹೋಗಕ್ಕೆ ಇಲ್ಲಿಂದ 3/4 ಗಂಟೆ ಬೇಕು. ಅಂತದ್ರಲ್ಲಿ 15 ನಿಮಿಷಕ್ಕೆ ಇಲ್ಲಿಂದ ಮಂಗಳೂರಲ್ಲಿರೋ ರೋಡ್ ಹೋಗಕ್ಕಾಗತ್ತಾ? ಗನ್ನುಂಟಾ? ಇಲ್ಲಣ್ಣ. ನಿನಕ್ಕೊಂದು ಸಾಯಿಸ್ತೇನೆ ಮಾರಾಯ. ನಾನು ಹೇಳಿದ ಮೈಸೂರಲ್ಲಿರೋ ಮಂಗಳೂರು ರೋಡು ಪೆಂಗ ಬರ. ಸರಿನಾ? ಅಣ್ಣ ಅಣ್ಣ ಯಾವ ಕಡೆ ಅಣ್ಣ? ಕಿವಿನು ಕೇಳಿಸಲ್ವಾ? ಏನೆಲ್ಲ ಹಿಂಗವ್ರೆ? ನಾನೇ ಕೃಷ್ಣಮೂರ್ತಿ. ಹಲೋ, ಪೆನ್ ಡ್ರೈವ್ ಕೊಡ್ತೀನಿ. ಎಲ್ಲೋ ಐತಿದು? ತಗೊಳ್ಳಿ. ಕೊಟ್ಟಿದ್ದಾಯ್ತಲ್ಲ, ಬಿಟ್ಬಿಡಿ ನಮ್ಮವ್ರನ್ನೆಲ್ಲ. ಚೆಕ್ ಮಾಡಿ ಸರಿಯಾಗಿದ್ರೆ ಬಿಟ್ಬಿಡ್ತೀನಿ. ಓ, ಇದ್ರಲ್ಲಿ ಏನಾಯ್ತು? ಏನಾಯ್ತು? ಏನೇನೋ ಮಾಡ್ತಾವನೆ. ಅಯ್ಯೋಯ್ಯೋ, ಮೈಸೂರು ಮಲ್ಲಿಗೆ ಭಾಗ 2 ಇದ್ದಂಗಿದೆ. Where is the pen drive? ಏಯ್, ನನ್ನ ಹತ್ರ ಇಲ್ಲ ಗುರು. इसको लेके आओ. ಹೇಗೆ ನಮ್ಮ ಹುಡುಗೆ ನರ್ಸು, ಹೆಸರು ಜಯಲಕ್ಷ್ಮಿ ಅಂತ. Where is the pen drive? ಗೊತ್ತಿಲ್ಲ. ಬೇಗ ಹೇಳಿ pen drive ಅಲ್ಲಿ. ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಎಂತವರ ಹೀಗೆ ನಿಂತಿದ್ದೀರಾ? ಇವನೆಂತ ಮಂಕಿ ಟೋಪಿ ಹೀಗೆ ಹಾಕಬಾರ್ದು ಆಯ್ತಾ? ಎಲ್ಲ ನನ್ನ ದುಡ್ಡು ಎಲ್ಲ ಯಾರು ಮಾರ ಇವರು? ಆಂಜನೇಯನ ಭಕ್ತರು ಮಂಕಿ ಕ್ಯಾಪ್ ಹಾಕಿದರು. ಇವರಿಗೆ ಯಾಕೆ ಇಟ್ಟು ಬಿಲ್ಡಪ್ಪ? ಯಾರ ನೀವು? ಅವ್ರವ್ರು ಹೇಳ್ಕೊತಾರೆ ಬಿಡ. ಯಾರು ಮಾರ ನೀವೆಲ್ಲ? ನಾನು ಯಾರು ಗೊತ್ತಾ? ಮಂಗಳೂರು ಅಣ್ಣಪ್ಪ, ದೊಡ್ಡ ರೌಡಿ. ವಿಧಾನಸೌಧದಲ್ಲಿ ಚೇರು ಟೇಬಲ್ ಎಲ್ಲ ಕುಟ್ಟಿ ಪುಡಿ ಮಾಡಿ ಚಾಕು ಮಾಡಿ ಹಾಗೆ ಇವರೆಂತವ ಇವರು? ಈ ಗನ್ನೆಲ್ಲ 5ನೇ ವಯಸ್ಸಿಗೆ ನಾನು ಕಾಗೆ ಗುಬ್ಬಚ್ಚಿ ಎಲ್ಲ ತೆಗೆದು ಡಮಾರು 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 ಅಂತ ಅದನ್ನು ತೆಗೆದು ನೀನು ನನಗೆ ಡಮ್ಮ ಎಲ್ಲ ನೀವೇ ತೆಗೆದುಕೊಳ್ಳಿ, ನನಗೆ ಎಂತ ಮಾಡಬೇಡಿ. ಅಂದರ್ ಚಲೋ. ಬಹುಶಃ ಇವ್ರು ರೂಲಿಂಗ್ ಪಾರ್ಟಿ ಅವ್ರು ಇರಬೇಕು. ಯಾರ ಇವರಲ್ಲ? सब भी कंफ्यूजन में है. ಓ ಮುನೀರ್, ಚಲೋ ಟೀಕ್ ಹೈ, ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಹೊರಡೋಣ ನಡೀರಿ. ನೈ ಇವ್ರು ಕೊಟ್ಟಿರೋ ಪೆನ್ ಡ್ರೈವ್ ಅಲ್ಲಿ ಯಾವುದು ಸರಿ ಇಲ್ಲ, ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ನಮ್ ಪೆನ್ ಡ್ರೈವ್ ಎಲ್ಲಿ? ಬೆಲ್ಟ್ ಕುಮಾರ್ ಹತ್ರ ಇದೆ, ಅವನು ಇವಾಗ ತಗೊಂಡ್ ಬರ್ತಿದ್ದಾನೆ. ಕ್ಯಾ ಬಕ್ವಾಸ್ ಕರ ಯಾರ್ ಯೇ? ನೀನ್ ಎಲ್ವೇನೋ ಸ್ಕ್ಯಾನ್ ಮಾಡ್ಕೊಟ್ಟಿದ್ದು? ಎಲ್ಲಿ ನನ್ ಪೆನ್ ಡ್ರೈವ್? ಎಲ್ಲಿ ನನ್ ಪೆನ್ ಡ್ರೈವ್? ಯೇ ಕೌನ್ ಹೈ? ಯಾರು ನೀನು? ಯೇ ಕೌನ್ ಹೈ? ये एक्स मिनिस्टर अन्नप्पा है. तो मैंने इसको मारना था ना?